ಹಾಯ್, ಹೇಗಿದ್ದೀರಾ ಎಲ್ಲರೂ? ಶಿರೀಷಕ ಸೂಪರ್ ಸ್ಟ್ರಾಂಗ್, ಹ್ಯಾಪಿ ಆ್ಯಂಡ್ ಹೆಲ್ತಿ. ಓಕೆ, ನಿನ್ನೆ ಸೆಂಡ್ ಮಾಡಿರೋ ಅಂಥ ಒಂದು ವಿಡಿಯೋದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಕನ್ನಡ ಕಲ್ತ್ಕೊಳ್ಳಿ ಅಂತ. ಓಕೆ, ನನ್ನ ಕನ್ನಡ ಅರ್ಥ ಆಗದೇನೆ ಇಷ್ಟು ಜನ ಅನ್ನೋದು ಮಾತಾಡೋಕ್ಕೆ ಇಲ್ಲ ಅಂತ ಅಂದರೆ 2000 ಮೆಂಬರ್ಸ್ವರೆಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಾಧ್ಯ ಆಗ್ತಾರಾ ಅನ್ನೋದೇ ಒಂದು ಡೌಟ್ ನನಗೆ. ಅರ್ಥ ಆಗಿಲ್ಲ ಅಂತ ಅಂದರೆ ಕ್ಲಾರಿಟಿ ಬೇಕಂದರೆ ತಗೋಬೋದು, ಇಲ್ಲ ಅಂತ ಹೇಳಲ್ಲ. ಹಾಗಂತ ಒಂದು ಮನುಷ್ಯನ ಕೈ ಎತ್ತಿ ತೋರಿಸೋದು ಎಷ್ಟು ಮಾತ್ರ ಕರೆಕ್ಟ್ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ತೆಲುಗು ಬಿಟ್ಟು ಈ ಕನ್ನಡನೇ ಮಾತಾಡಲ್ಲ. ಇಲ್ಲಿ ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತ್ಕೊಂಡು 4 ಜನ ಹತ್ರ ಕನ್ನಡದಲ್ಲಿ ಕಮ್ಯುನಿಕೇಷನ್ ಮಾಡ್ತಾ ಬದುಕ್ತಾ ಇದ್ದೀನಿ. ನೀವು ಅದೇ ಸೆಂಟರಲ್ಲಿ ಎಲ್ಲೋ ಆ ಕರ್ನಾಟಕ ಮಧ್ಯದಲ್ಲಿ ಇದ್ದು ತೆಲುಗು ಕಲಿಯೋದಕ್ಕೆ ಸಾಧ್ಯ ಆಗುತ್ತಾ ಅಷ್ಟು ಬೇಗ? ನಾಟ್ ಓನ್ಲಿ ತೆಲುಗು, ಬೇರೆ ಲ್ಯಾಂಗ್ವೇಜಸ್ ಕಲಿಬೇಕು ಅಂದರೆ ಎಷ್ಟು ಮಿಸ್ಟೇಕ್ಸ್ ಬರುತ್ತೆ, ಅದು ಕ್ಯಾಸ್ವಲ್ ಅಲ್ವಾ? ಅದನ್ನು ಹೈಲೈಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತೋರಿಸೋ ಅಷ್ಟು ಏನೂ ಇಲ್ಲ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ವೀಡಿಯೋಸ್ನಿಂದ ನೀವು ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ ತೆಲುಗು ಬಿಟ್ಟು ಏನೂ ಮಾತಾಡಲ್ಲ, ಬಟ್ ನನಗೆ ಕನ್ನಡ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಕಲ್ತ್ಕೊಂಡಿದ್ದೀನಿ ಅಂತ. ಓಕೆ, ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಅಂತ ಅವ್ರ ಬಗ್ಗೆ ಮಾತಾಡೋದ್ರಿಂದ. ಆದರೆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟ್ ಅನ್ನೋದು ಪೋಸ್ಟ್ ಮಾಡುವಾಗ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಮುಂದೆ ಯೋಚನೆ ಮಾಡಿ ಏನಾದರೂ ಒಂದು ಕಾಮೆಂಟ್ ಮಾಡಬೇಕು. ನಾನು ತುಂಬ ವೀಡಿಯೋಸ್ ನೋಡ್ತಾ ಇರ್ತೀನಿ, ಇಷ್ಟ ಇದ್ದರೆ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಜಸ್ಟ್ ಸ್ಕ್ರೋಲ್ ಮಾಡ್ಕೊತಾ ಹೋಗ್ತಾ ಇರ್ತೀನಿ, ಅಷ್ಟೇ ಅಲ್ವಾ? ಪ್ರತಿಯೊಂದು ಹೈಲೈಟ್ ಮಾಡ್ತಾ ಮಿಸ್ಟೇಕ್ಸ್ ಅನ್ನೋದನ್ನೇ ತೋರಿಸ್ಕೊತಾ ಹೋದರೆ ಬರೀ ಮಿಸ್ಟೇಕ್ಸ್ ಬಿಟ್ಟು ಲೈಫಲ್ಲಿ ಏನೂ ಆಗಲ್ಲ ಅಂಥವ್ರಿಗೆ ಅಲ್ವಾ ಪ್ರತಿಯೊಂದು ಹೈಲೈಟ್ ಮಾಡಿ ಎಲ್ಲರನ್ನಲ್ಲಿ ತಪ್ಪು ಹುಡ್ಕೋ ಅವರಲ್ಲಿರುವಂಥ ತಪ್ಪನ್ನು ಹುಡ್ಕೊಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅಲ್ವಾ ಲೈಫ್ ಅನ್ನೋದು ಆ ಥರ ಸ್ಟ್ರಗಲ್ಸ್ ಮಾಡ್ಕೊತಾ ಇರೋದು. ನಮ್ಮ ಮಿಸ್ಟೇಕ್ಸ್ ನಾವು ಸರಿಪಡಿಸ್ಕೊಳೋ ಮೂಮೆಂಟಲ್ಲಿ ಖಂಡಿತ ನಾವು ಲೈಫಲ್ಲಿ ಮುಂದಕ್ಕೊಂದು ಸ್ಟೆಪ್ ಅನ್ನೋದು ಹೋಗೇ ಹೋಗ್ತೀವಿ. ಓಕೆ, ನಿಮ್ಮ ಪರ್ಸನ್ ಈ ಅಮಾವಾಸ್ಯ ಅನ್ನೋದು ನಿಯರ್ ಬೈ ಬರ್ತಾ ಇದೆ. ಈ ಅಮಾವಾಸ್ಯ ಎನರ್ಜೀಸಲ್ಲಿ ಒಂದು 1 or 2 ಡೇಸ್ ಬಿಫೋರು ಮೂಡ್ ಆಫು ಫ್ಲಕ್ಚುಯೇಟಿಂಗ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಏನು ಪರ್ಪಸ್ ಆಗ್ತಾ ಇದೆ ಅನ್ನೋದನ್ನು ನೋಡೋಣ. ಓಕೆ, ಈಗ ನಿಮ್ಮ ಮೇಲೆ ಥರ್ಡ್ ಪಾರ್ಟಿ ಸಿಚುವೇಶನ್ಸಲ್ಲಿ ಇರುವಂತಹ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಏನು ಮನಸ್ಸಲ್ಲಿ ಉದ್ದೇಶ ಇಟ್ಕೊಂಡಿದ್ದಾರೆ, ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ತಗೋಬೇಕು ಅನ್ಕೊತ ಇದ್ದಾರೆ ನಿಮ್ಮ ಪರ್ಸನ್, ಅದ್ರ ಬಗ್ಗೆ ನೋಡೋಣ. ಏನಕ್ಕಂದರೆ ಅಮಾವಾಸ್ಯ ಮೂಮೆಂಟಲ್ಲಿ ಫ್ಲಕ್ಚುಯೇಟಿಂಗ್ ಅನ್ನೋದು ಮೂಡ್ ಆಫ್ ಅನ್ನೋದು ತುಂಬ ಜನಕ್ಕೆ ಜಾಸ್ತಿ ಇರುತ್ತೆ. ಅದರಿಂದ ಏನು ಎನರ್ಜೀಸ್ಗೆ ಬರ್ತಾ ಇದ್ದಾರೆ, ನೆಕ್ಸ್ಟ್ ಸ್ಟೆಪ್ ಅನ್ನೋದು ಏನು ತಗೊತಾರೆ ಅಂತ ಕ್ಲಾರಿಫಿಕೇಷನ್ಸು ತಗೊಂಡು ನೀಟಾಗಿ ಹೇಳೋಣ. ಓಕೆ, 10 ಸೈನ್ ಬಂದಿದೆ ಆಲ್ರೆಡಿ, ಟಾರಸ್, ವಿರ್ಗೋ, ಕ್ಯಾಪ್ರಿಕಾರ್ನ್ ಅಂತ. ಪೆಟ್ಸ್, ಓಪನ್ ಅಪ್ ಯುವರ್ ಹಾರ್ಟ್, ಕನ್ಫೆಷನ್, ಎಸ್, ಮೂವ್ ಆನ್, ಡೇಟ್ ನೈಟ್, ಡೈವರ್ಸ್. ಲೆಟ್ ಗೋ. ಓಕೆ, ಕ್ಲಾರಿಫಿಕೇಷನ್ಸ್ ತಗೊಂತ ಒಂದೊಂದೇ ಮಾತಾಡೋಣ. ಇಲ್ಲಿ ಜಾಸ್ತಿ ಅರ್ಥ ಸೈನ್ ಅವ್ರು ಕಾಣಿಸ್ತಾ ಇದ್ದಾರೆ. ವೃಷಭ, ತಾರಸ್ಸು, ವಿರ್ಗೋ, ಕ್ಯಾಪ್ರಿಕಾನ್ ಸೈನ್ ಅವರು ಜಾಸ್ತಿ ಕಾಣಿಸ್ತಾ ಇದ್ದಾರೆ ಅಂತ ಅಂದರೆ ವೃಷಭ, ಕನ್ಯಾ, ಮಕರ. ವೃಷಭ, ಕನ್ಯಾ, ಮಕರ ರಾಶಿ ಅವರು ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಓಕೆನಾ? ಸೊ ಈ ರಾಶಿ ಅವ್ರಿಗೆ ಕಂಪ್ಲೀಟ್ ಈ ಎನರ್ಜೀಸ್ ಅನ್ನೋದು
ಹಿಂದೆ ಮುಂದೆ ದಿನ ಜಾಸ್ತಿ ಅನ್ನೋದು ಆಗ್ತಾ ಇರುತ್ತೆ, ಫ್ಲಕ್ಚುಯೇಟಿಂಗ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಈ ಅರ್ಥ ಸೈನ್ ಅವ್ರಿಗೆ ಏನು ಹಿಂಟ್ ಕೊಡ್ತಾರೋ ನೋಡೋಣ. ನಿಮ್ಮ ಪರ್ಸನ್ ನೆಕ್ಸ್ಟ್ ಸ್ಟೆಪ್ ಅನ್ನೋದು ಏನು ತಗೊತಾರೆ ನಿಮ್ಮ ಲೈಫಲ್ಲಿ ಅನ್ನೋದನ್ನು ನೋಡ್ತಾ ಇದ್ದೀನಿ. ಕ್ಲಾರಿಫಿಕೇಷನ್ ಪ್ಲೀಸ್ ಹೇಳಿ ಯೂನಿವರ್ಸ್. ಅರ್ಥ ಸೈನ್ಗೆ ಕ್ಲಾರಿಫಿಕೇಷನ್ ಕೊಡಿ ಯೂನಿವರ್ಸ್. ಓಕೆ, ಕಂಪಲ್ಸರಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನೋದು ಇಲ್ಲಿ 100% ಕಾಣಿಸ್ತಾ ಇದೆ. ಈ ಅರ್ಥ ಸೈನಲ್ಲಿ ಇರೋ ಅವರು ತಾರಸ್, ವಿರ್ಗೋ ಅಂತ ಕನ್ಯಾ, ಮಿಥುನ, ಕ್ಯಾಪ್ರಿಕಾನ್ ಇವ್ರ ರಾಶಿ ಅವರಿಗೆ, ಮಕರ ರಾಶಿ ಅವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ 100% ಇರೋ ಥರ ಕಾಣಿಸ್ತಾ ಇದೆ. ಸೊ ಕೆಲವೊಂದು ಕಾರಣಗಳಿಂದ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮಗೆ ದೂರ ಆಗಿಬಿಟ್ಟು ನಿಮ್ಮ ಹತ್ರ ಲೈಫ್ ಅನ್ನೋದು ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಹೋಗಿದ್ದಾರೆ. ಆದರೆ ಈಗ ನಿಮ್ಮ ಪರ್ಸನ್ ಫಸ್ಟ್ ಕಾರ್ಡೆ ನಮಗೆ ಚಾರಿಯೇಟ್ ಅಂತ ಬಂದಿದೆ. ಅಂತ ಅಂದರೆ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮಗೂ ಒಂದು ನ್ಯಾಯ ಅನ್ನೋದನ್ನು ಮಾಡಬೇಕು ಅನ್ಕೊತಾ ಇದ್ದಾರೆ. ಅಂದರೆ ಪ್ರೀವಿಯಸ್ಸಲ್ಲಿ ಏನು ಮಾಡಿದಾರೋ ಅದು ಅಂತ ಪ್ರೀವಿಯಸ್ಸಲ್ಲಿ ಮಾಡಿರೋ ಅಂಥ ಕೆಲಸಗಳಿಗೆ ಒಂಥರ ರಿಗ್ರೆಟ್ ಅನ್ನೋದು ಫೀಲ್ ಆಗಿಬಿಟ್ಟು ಈಗ ನಿಮ್ಮ ಪರ್ಸನ್ ಅನ್ನೋ ಅವರು ಸ್ವಲ್ಪ ರಿಯಲೈಸೇಷನ್ ಅನ್ನೋದಕ್ಕೆ ಬರ್ತಾ ಇದ್ದಾರೆ. ಈಗ ಮನಸ್ಸಿಂದ ಅನ್ನೋದು ಆ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಸ್ಟೆಪ್ ತಗೊಳೋದಕ್ಕೆ ಆಗದೇ ಇರುವಂತಹ ಸಿಚುವೇಶನ್ಸಲ್ಲಿ ಇದ್ದಾರೆ. ಹ್ಯಾಂಗಡ್ ಮ್ಯಾನ್ ಸಿಚುವೇಶನ್ನಲ್ಲಿ ಅಂತ ಅಂದರೆ ಒಂದೊಂದು ಸಾರಿ ಮನಸ್ಸು ಅನ್ನೋದು ಒಂದೊಂದು ಥರ ಅನ್ನೋದು ಹೇಳ್ತಾ ಇದೆ. ಅದೇ ಆ ಪರ್ಸನ್ ನನಗೆ ಒಳ್ಳೇದೇ ಮಾಡಿದ್ರು ಸಮೇತ ನಾನು ಒಳ್ಳೇದು ಮಾಡೋದಕ್ಕೆ ಆಗಿಲ್ವಲ್ಲ ಆ ಪರ್ಸನ್ಗೆ ಅನ್ನೋ ಥರ ಆ ಪರ್ಸನ್ ನಿಮ್ಮ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಥರ ತುಂಬ ಸ್ಲೋ ಎನರ್ಜಿದಲ್ಲಿದ್ದಾರಮ್ಮ. ತುಂಬ ಆ ಪರ್ಸನ್ ಅನ್ನೋರು ತುಂಬ ಸ್ಲೋ ಎನರ್ಜಿ ಅಂತ ಅಂದರೆ ಲೋ ಆಗಿ ತುಂಬ ನೆಗೆಟಿವ್ ಅಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಿದ್ದಾರೋ ಅಲ್ಲೇನೇ ಇನ್ನೂ ಒಂದು ಪ್ರಿಷನ್ ಜೈಲಲ್ಲಿ ಹಾಕಿರೋ ಥರ ಆ ಪರ್ಸನ್ಗೆ ಅನ್ನೋದು ಆಗಿಬಿಡ್ತಾ ಇದೆ ಅಂತ ಹೇಳ್ಬೋದು. ಅಂತ ಅಂದರೆ ಯಾವ ಥರನೂ ಡೆಸಿಷನ್ ಅನ್ನೋದನ್ನು ತಗೊಳೋದಕ್ಕೆ ಆಗ್ತೇನೆ ಆಗ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮ ಪರ್ಸನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಕೋರ್ಟ್ ಇಶ್ಯೂಸ್ ನಡೀತಾ ಇದೆ. ನೆಕ್ಸ್ಟ್ ಬಂದು ಅವರಿಬ್ಬರಿಗೂ ಸಮೇತ ಜಗಳ ಅನ್ನೋದನ್ನು ಜಾಸ್ತಿ ನಡೀತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋ ಅಂಥ ಕಾರಣಗಳು ಅನ್ನೋದು ಇದೆ. ಕೆಲವೊಬ್ಬರು ಅಂತೂ ಇಲ್ಲಿ ಮಕ್ಕಳ ವಿಚಾರದಲ್ಲಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅರೆ ಮಕ್ಕಳ ವಿಷಯ ಅನ್ನೋದು ಜೀವನ ಅನ್ನೋದು ಏನಾಗುತ್ತೋ ಏನೋ ಅನ್ನೋ ಒಂದು ಭಯದಲ್ಲಿ ಇದ್ದಾರೆ. ಕೆಲವೊಬ್ಬರು ಡೈವರ್ಸ್ವರೆಗೂ ಹೋಗೋ ಸಿಚುವೇಶನ್ ಅನ್ನೋದು ಇದೆ. ಕೆಲವೊಬ್ಬರು ಅಂತೂ ಈ ರಿಲೇಷನ್ಶಿಪ್ಗೆ ನೆಕ್ಸ್ಟ್ ಲೆವೆಲ್ಗೆ ಥರ ತಗೊಳೋದಕ್ಕೆ ಆಗುತ್ತೆ ಅಂತ ತುಂಬ ಭಯಂಕರವಾಗಿಯೂ ಯೋಚನೆ ಮಾಡ್ಕೊತಾ ಇದ್ದಾರಮ್ಮ ನಿಮ್ಮ ಪರ್ಸನ್ಸ್ ಅನ್ನೋ ಅವರು. ಈ ಥರ ಅಂತ ಅಂದರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಸುತ್ತಮುತ್ತ ಇರೋ ಜನಗಳನ್ನ ನೋಡಿಕೊಂಡು ಅವ್ರ ಹತ್ರ ಲೆಸನ್ಸ್ ಅನ್ನೋದು ಕಲ್ತಿದ್ದಾರೆ. ಥರ ಅಂತ ಅಂದರೆ ಆ ಲೆಸನ್ಸ್ನ ಜೀವನದಲ್ಲಿ ಮರೆಯೋದಕ್ಕೆ ಆಗದೆ ಇರೋ ಅಂಥದ್ದು ಅಂತ ಅಂದರೆ ಪ್ರತಿಯೊಂದೂ ಏನು ಮಾಡಿದ್ರು ತಪ್ಪು ಅನ್ನೋ ಥರ ನಿಮ್ಮ ಪರ್ಸನ್ಸ್ನ ಪೋರ್ಟ್ರೇಟ್ ಮಾಡೋದನ್ನು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಪರ್ಸನ್ ಸುತ್ತೂ ಇರೋ ಅಂತ ಅವರು. ಸೊ ಯಾರು ಬೆಸ್ಟು ಅಂತ ಅಂದ್ಕೊಂಡ್ರೆ ಆ ಪರ್ಸನ್ಗೆ ಏನು ಅನ್ನೋದನ್ನು ಯೋಚನೆ ಮಾಡೋದಕ್ಕೆ ಆಗದೇನೆ ಬರೀ ಆ ಪರ್ಸನ್ಸು ಎಮೋಷ್ನಲ್ ಎಲ್ಲನೂ ಹೈಡ್ ಮಾಡ್ಕೊತ ನಿಮ್ಮ ಬಗ್ಗೆ ಇದಾರಮ್ಮ. ಆ ಥರ ಅಂತ ಅಂದರೆ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಇಲ್ಲಿ 6 ಆಫ್ ಕಪ್ಸ್ ಎನರ್ಜಿ ಅಂತ ಅಂದರೆ ಇಲ್ಲಿ ನೀವು ತುಂಬ ವರ್ಷದಿಂದ ಪರಿಚಯ ಆಗಿರೋ ಅಂಥ ವ್ಯಕ್ತಿಗಳ ಥರ ನಿಮ್ಮ ಪರ್ಸನ್ಗೆ ಕಾಣಿಸ್ತಾ ಇದ್ದೀರಾ. ನೀವು ಕೊಟ್ಟಿರೋ ಅಂಥ ಗುಡ್ ಸಪೋರ್ಟ್ ಅನ್ನೋದು ಆ ಪರ್ಸನ್ಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಆ ಪರ್ಸನ್ ತುಂಬ ಯೋಚನೆಗಳಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಹ್ಯಾಂಗ್ಡ್ ಮ್ಯಾನ್ ಅಂತ ಪ್ಲೀಸ್ ಹ್ಯಾಂಗ್ಡ್ ಮ್ಯಾನ್ಗೆ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್. ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ಗೆ ಏನಕ್ಕೆ ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಅಂತ ತೋರಿಸ್ತಾ ಇದ್ದೀರಾ? ಪ್ಲೀಸ್ ಹ್ಯಾಂಗ್ಡ್ ಮ್ಯಾನ್ಗೆ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್. ಸೊ ಇಲ್ಲಿ ಈ ಹ್ಯಾಂಗ್ಡ್ ಮ್ಯಾನ್ ಅಂತ ಅಂದರೆ ನಿಮಗೆ ಬ್ರೈಟ್ ಫ್ಯೂಚರ್ ಕೊಡಬೇಕು ಅಂತ ನಿಮ್ಮ ಪರ್ಸನ್ ಅನ್ಕೊತಾ ಇದ್ದಾರೆ. ನೀವು ಸಮೇತನೂ ಆ ಥರ ಸ್ಟಕ್ ಎನರ್ಜಿದಲ್ಲಿ ಆಗಿಬಿಟ್ಟಿದ್ದೀರಾ. ಆದರೆ ನೀವು ಪ್ರೀವಿಯಸ್ ಥರ ಆ ಪರ್ಸನ್ಗೆ ಫೋನ್ ಕಾಲ್ಸು ಮೆಸೇಜಸ್ಸು ಅನ್ನೋದನ್ನು ಕಳಿಸ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲೇ ಚೇಂಜ್ ಆಫ್ ಏನಾದರೂ ಬರ್ತಾ ಇದ್ದ ಅಂತ ಅಂದರೆ ಆ ಪರ್ಸನ್ನ ಮರ್ತೋಗ್ಬಿಡ್ತೀರೇನೋ ಅನ್ನೋ ಒಂದು ಭಯ ಸಮೇತ ನಿಮ್ಮ ಪರ್ಸನ್ನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ. ನೀವು ನೋಡಿದ್ರೆ ಒಳ್ಳೆ ಸ್ಟಾರ್ ಆಗಿ ಒಂದು ಸಣ್ಣಾಗಿ ಬ್ರೈಟ್ ಎನರ್ಜಿ ಥರ ಅಂದರೆ ನಿಮ್ಮದೇ ಆಗಿರೋ ಅಂಥ ಲೈಫಲ್ಲಿ ನೀವು ಬಿಂದಾಸ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಅದಕ್ಕೋಸ್ಕರನೇ ಇಲ್ಲಿ ಬಾಟಮ್ ಆಫ್ ದ ಡೆಕ್ಕಲ್ಲಿ ನೋಡ್ಕೊಳ್ರಿ ಲಾಂಗ್ ಡಿಸ್ಟೆನ್ಸಲ್ಲೇ 100% ನಿಮ್ಮ ರಿಲೇಷನ್ಶಿಪ್ ಇದೆ. ಅದಕ್ಕೋಸ್ಕರನೇ ಆ ಪರ್ಸನ್ ನಿಮ್ಮ ಹತ್ರಕ್ಕೆ ಥರ ಬಂದು ರೀಚ್ ಆಗಬೇಕು ಅನ್ನೋದನ್ನು ತುಂಬ ಯೋಚನೆ ಮಾಡ್ತಾ ಇದ್ದಾರಮ್ಮ. ಸೊ ಈ ಥರ ನಿಮ್ಮ ಪರ್ಸನ್ ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಅನ್ನೋ ರೇಂಜಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ. ಕೆಲವೊಬ್ಬರು ಮನೆಗಳಲ್ಲಿ ಪೆಟ್ಸನ್ನು ಬೆಳೆಸ್ಕೊತಾ ಇದ್ದೀರಾ ಅಂತಂದರೆ ಡಾಗ್ ಆಗಲಿ ಅಥವಾ ಏನಾದ್ರೂ ಕ್ಯಾಟ್ ಆಗಲಿ ಇನ್ನೂ ಇಷ್ಟ ಆಗಿರೋ ಅಂಥ ಪೆಟ್ಸ್ ನಿಮ್ಗೆ ಏನಿರುತ್ತೋ ಆ ಇಷ್ಟ
ಆಗಿರೋವಂಥ ಪೆಟ್ಸು ಸಮೇತ ನಿಮ್ಮ ಮನೆಯಲ್ಲಿ ಇದೆ ಅಂತ ಗೊತ್ತಾಗ್ತಾ ಇದೆ ಅಮ್ಮ. ಸೊ ನಿಮಗೆ ಪೆಟ್ಸ್ ಅಂತ ಅಂದರೆ ತುಂಬ ಇಷ್ಟ, ಅಥವಾ ನಿಮ್ಮ ಪರ್ಸನ್ಗೆ ಪೆಟ್ಸ್ ಅಂತ ಅಂದ್ರೂ ತುಂಬ ಇಷ್ಟ. ನಿಮ್ಮಿಬ್ಬರಲ್ಲಿ ಯಾರಿಗೋ ತುಂಬ ಪೆಟ್ಸ್ ಅಂದರೆ ತುಂಬ ಇಷ್ಟಪಡ್ತೀರಾ, ತುಂಬ ಪ್ರೀತಿ ಮಾಡ್ತೀರಾ. ಆ ಪೆಟ್ಸ್ ಅನ್ನೋದನ್ನ ತುಂಬಾ ಬೆಳೆಸ್ಕೊಳೋದಕ್ಕೂ ಇಷ್ಟಪಡ್ತೀರಾ. ಮೇ ಬಿ ನಿಮ್ಮ ಮನೆಯಲ್ಲೇ ಆದರೂ ಇರ್ಬೋದು, ಅಥವಾ ನಿಮಗೂ ನಿಮ್ಮ ಪರ್ಸನ್ಗೂ ಪೆಟ್ಸ್ ಅಂತ ಅಂದರೆ ತುಂಬ ಜಾಸ್ತಿ ಇಷ್ಟ ಅನ್ನೋ ಥರ ಇಲ್ಲಿದೆ ಅಮ್ಮ. ಓಕೆನಾ? ಈಗ ಪ್ಲೀಸ್ ಪೆಟ್ಸ್ಗೆ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್, ಪೆಟ್ಸ್ಗೆ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್ ಪ್ಲೀಸ್. ಓಕೆ, ಇಲ್ಲಿ ಸೊ ಯಾರು ಈ ಥರ ಅಂತ ಅಂದರೆ ನಿಮ್ಮ ಪರ್ಸನ್ ಅಂತ ಅಂದರೆ ಇದೆಲ್ಲ ನಾನು ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ, ಎಕ್ಸಾಂಪಲ್ಸ್ ಅಲ್ಲ, ಇಲ್ಲಿಗೆ ಬಂದಿರೋದೇ ನಾನು ಹೇಳ್ತಾ ಇದ್ದೀನಿ. ನಿಮಗೂ ನಿಮ್ಮ ಪರ್ಸನ್ಸ್ಗೂ ಥರ ನಿಮ್ಮ ಇಬ್ಬರಿಗೂ ಒಂದೇ ಇಷ್ಟಪಡ್ತಾ ಇದ್ದೀರಾ. ಆ ಪರ್ಸನ್ ಏನು ಇಷ್ಟಪಟ್ಟರೆ ನೀವು ಅದೇ, ನೀವು ಏನು ಇಷ್ಟಪಡ್ತೀರೋ ನಿಮ್ಮ ಪರ್ಸನು ಅದೇ ಇಷ್ಟಪಡೋ ಥರ ಇದ್ದಾರಮ್ಮ. ಈಗಂತೂ ಪ್ರೆಸೆಂಟು ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡುವಂಥ ವ್ಯಕ್ತಿ ಅನ್ನೋರು ನಿಮ್ಮ ಪರ್ಸನ್ ಜೀವನದಲ್ಲಿ ಇದ್ದಾರೆ. ಏನಕ್ಕೆ ಅಂತ ಅಂದರೆ ಅವರು ಒಂದು ಮದರ್ಲಿ ನೇಚರ್, ಮದರ್ ಆಗಿರ್ಬೋದು, ಅಥವಾ ಸಿಸ್ಟರ್ಸ್ ಆಗಿರ್ಬೋದು, ಅಥವಾ ಮೇ ಬಿ ಇನ್ನಿಲ್ಲ ಮೇ ಬಿ 2 ಫ್ಯಾಮ್ಲೀಸ್, ನೀವು ಒಂದು ಫ್ಯಾಮ್ಲಿ ಅವರು ಒಂದು ಫ್ಯಾಮ್ಲಿ ಅನ್ನಂಗಿದ್ರೆ ಅವ್ರ ವೈಫೂ ಆಗಿರ್ಬೋದು. ಈ ಥರ ಸ್ಟ್ರಿಕ್ಟ್ ಆಗಿ ಇರೋ ಅಂಥ ಒಬ್ಬರು ವ್ಯಕ್ತಿ ನಿಮ್ಮ ಪರ್ಸನ್ ಜೀವನದಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಆ ಪರ್ಸನ್ ಸ್ಟೆಪ್ ಅನ್ನೋದಕ್ಕೆ ತಗೊಳೋದಕ್ಕೆ ಆಗದೇನೆ ಆ ಪರ್ಸನ್ಗೆ ಸರೌಂಡಿಂಗ್ ಎಲ್ಲ ಕ್ಲಿಯರ್ ಬೌಂಡರೀಸ್ ಹಾಕೊಂಡು ಕುತ್ಕೋಬಿಟ್ಟಿದ್ದಾರೆ. ಏನಾದ್ರೂ ಜೀವನದಲ್ಲಿ ಪ್ರಾಬ್ಲಮ್ ಅನ್ನೋದು ಮತ್ತೆ ಕ್ರಿಯೇಟ್ ಆಗುತ್ತೇನೋ, ನಾನು ಏನಾದರೂ ನೆಕ್ಸ್ಟ್ ಸ್ಟೆಪ್ ತಗೊಂಡ್ರೆ ಅನ್ನೋದು ಆ ಪರ್ಸನ್ ತುಂಬ ಭಯ ಬೀಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ತುಂಬ ಯೋಚನೆಗಳಲ್ಲೇ ಆ ಪರ್ಸನ್ ಲೈಫ್ ಅನ್ನೋದನ್ನು ಮುಗಿಸ್ಕೊತಾ ಇದ್ದಾರಮ್ಮ. ಏನಕ್ಕೆ ಅಂತ ಅಂದರೆ ಆ ಪರ್ಸನ್ ನಿಮ್ಮ ಹತ್ರ ಪಾಸ್ಟಲ್ಲಿ ನಾನು ಒಂದು ನಾಲೆಡ್ಜಬಲ್ ಪರ್ಸನು, ಅಥವಾ ಏನಾದ್ರೂ ಆ ಪರ್ಸನ್ನು ಧೈರ್ಯ ನನಗೆ ಜಾಸ್ತಿ, ಏನೇ ಬಂದರೂ ನಾನು ನೋಡ್ಕೊತೀನಿ ಅಂತ ಪೋರ್ಟ್ರೇಟ್ ಮಾಡಿರೋ ಅಂತ ನಿಮ್ಮ ವ್ಯಕ್ತಿ ಯಾರಿದ್ದಾರೋ ಅವರು ಈಗಂತೂ ಭಯ ಅನ್ನೋದು ಅಂತ ಅಂದರೆ ಒಬ್ಬರು ಲೇಡಿಗೆ ಇಲ್ಲ ಅಂತ ಅಂದರೆ ಅವ್ರ ಫ್ಯಾಮ್ಲಿಗೆ ತುಂಬ ಇಂಪಾರ್ಟೆಂಟ್ ಕೊಡೋ ಅಂಥ ವ್ಯಕ್ತಿ ಇರುತ್ತೆ. ಫ್ಯಾಮ್ಲಿ ಅಂತ ಅಂದರೆ ಬಿಟ್ಕೊಳೋದಕ್ಕೂ ಆಗದೇ ಇಲ್ಲ. ಅಂದರೆ ನಿಮ್ಮ ಪರ್ಸನ್ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನು ಅಂತಲೂ ಹೇಳ್ಬೋದು. ಅಂತಂದರೆ ಚಿಕ್ಕ ಚಿಕ್ಕ ಪೆಟ್ಸ್ನೇ ಇಷ್ಟಪಡೋ ಅಂಥವ್ರು ಫ್ಯಾಮಿಲೀಸ್ನ ಬಿಟ್ಕೊಳೋದಕ್ಕೆ ಇಷ್ಟಪಡಲ್ಲಮ್ಮ. ಫ್ಯಾಮಿಲಿ ಅಂದ್ರೂ ತುಂಬ ತುಂಬ ಜಾಸ್ತಿ ಇಷ್ಟಪಡ್ತಾರೆ. ಆ ಪರ್ಸನ್ನು ಫ್ಯಾಮ್ಲಿಗೋಸ್ಕರನೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಕ್ಲಿಯರ್ ಆಗಿ ಆ ಪರ್ಸನ್ಗೆ ನೀವಂದರೆ ಇಷ್ಟನೇ, ನೀವಂದರೆ ಪ್ರೀತಿನೇ. ಆದರೆ ನಿಮಗಿಂತ ಹೆಚ್ಚಾಗಿ ಆ ಪರ್ಸನ್ಗೆ ಫ್ಯಾಮಿಲಿ ಅಂದರೆ ಇನ್ನೂ ಜಾಸ್ತಿ ಇಷ್ಟ. ಅದಕ್ಕೋಸ್ಕರನೇ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಸಮೇತ ಆ ಪರ್ಸನ್ನು ದೂರನೇ ಇದ್ದಾರೆ, ಹೊತ್ತುನು ಹತ್ರಕ್ಕೆ ಬರ್ತಾ ಇಲ್ಲ. ಯಾಕಂತ ಅಂದರೆ ನಿಮ್ಮ ಹತ್ರಕ್ಕೆ ಬಂದಿದ್ದಾರೆ ಅಂತ ಅಂದರೆ ಆ ಪರ್ಸನ್ಗೆ ಏನಾದರೂ ಫ್ಯಾಮ್ಲಿದಲ್ಲಿ ತೊಂದರೆಗಳು ಆಗುತ್ತೇನೋ, ಫ್ಯಾಮ್ಲಿಗೆ ಅಮರ್ಯಾದೆ ಏನಾದರೂ ಮರ್ಯಾದೆ ಇಲ್ಲದಂಗೆ ಆಗೋಗುತ್ತೇನೋ, ಮತ್ತೆ ನನ್ನ ವಿಷಯ ಗೊತ್ತಾಗ್ಬಿಟ್ಟು ಮತ್ತೆ ನಾನು ಜನಗಳಲ್ಲಿ ಹೆಸರು ಅನ್ನೋದು ಕೆಟ್ಟೋಗುತ್ತೇನೋ ಅನ್ನೋ ಒಂದು ಭಯದಲ್ಲಿನೂ ಇದ್ದಾರೆ. ಆದರೂ ಸಮೇತ ಮನಸ್ಸು ಅನ್ನೋದು ಹೇಳ್ತಾ ಇದೆ, ಇಲ್ಲ ನಿನ್ನ ಪರ್ಸನ್ ಹತ್ರಕ್ಕೆ ಹೋಗಿ ಒಂದು ಸಾತಿ ಮಾತಾಡಿ ನಿನ್ನ ಪ್ರಾಬ್ಲಮ್ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟು ಸ್ಟೆಪ್ ಅನ್ನೋದು ತಗೊಂಡ್ರೆ ಚೆನ್ನಾಗಿರುತ್ತೋ. ಅಷ್ಟು ಮಾತ್ರ ನೀನು ಇಷ್ಟು ವರ್ಷ ಅವರು ನಿನ್ನ ನಂಬಿದ್ದಾರೆ ಅಲ್ವಾ, ನಿನ್ನ ನಂಬಿರೋ ಪರ್ಸನ್ಗೆ ನೀನು ಏನು ನ್ಯಾಯ ಮಾಡ್ತಾ ಇದ್ದಾರೆ ಇದೆಯಾ ಅನ್ನೋ ಥರ ಯೂನಿವರ್ಸನ್ನು ಅವರು ಪುಷಪ್ ಮಾಡ್ತಾ ಇದ್ರು. ಆ ಪರ್ಸನ್ಗೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರಮ್ಮ. ಲಾಂಗ್ ಡಿಸ್ಟೆನ್ಸಲ್ಲೇ ಇದ್ದು ಥರ ನಿಮ್ಮನ್ನು ಮೀಟ್ ಆಗಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಆ ಪರ್ಸನ್ನು ನೀವಿಲ್ಲ ಅಂತ ಅಂದರೆ ಮಾತ್ರ ಇರ್ತಾರೆ, ಮನುಷ್ಯ ಆಗಿ ಬದುಕ್ತಾರೆ. ಆದರೆ ಆ ಮನುಷ್ಯ ಆಗಿ ಬದುಕಿದ್ರೆ ಸಾಕಾಗಲ್ವಲ್ಲ. ಆ ಮನುಷ್ಯದಲ್ಲಿ ಮನುಷ್ಯ ಅಂದಮೇಲೆ ಕೆಲವೊಂದು ಫುಲ್ಫಿಲ್ಮೆಂಟ್ಸ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ನೀವು ನೋಡಿದ್ರೆ ಆ ಪರ್ಸನ್ ಬರ್ತಾರೆ, ಆ ಪರ್ಸನ್ ನಿಮ್ಮನ್ನು ನೋಡಿದ್ರೆ ಒಂದು ಕ್ವೀನ್ ಥರ, ಒಂದು ಎಂಪ್ರೆಸ್ ಥರ ನೋಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮಂತೂ ನಿಮ್ಮ ಆಗಿರೋ ಅಂಥ ಜೀವನದಲ್ಲಿ ನೀವೂ ಕೆರಿಯರ್ ಕಡೆ ಗಮನ ಅನ್ನೋದನ್ನು ತಗೊಂಡು ಪಾಸಿಟಿವ್ ಎನರ್ಜಿಗೆ ಬಂದು ಹೀಲ್ ಆಗಿ ಬಿಟ್ಟು ಅಲ್ಲಿ ಅಮೌಂಟ್ ಅನ್ನೋದನ್ನು ಸಂಪಾದನೆ ಅರ್ನಿಂಗ್ ಅನ್ನೋದನ್ನು ಮಾಡಿಕೊಂಡು ನಿಮಗೆ ಇಷ್ಟ ಆಗಿರೋ ಶಾಪಿಂಗ್ ಮಾಲ್ಸ್ಗೆ ಹೋಗಿ ಶಾಪಿಂಗ್ ಮಾಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಶಾಪಿಂಗ್ ಮಾಡೋದು, ಅಥವಾ ನಿಮಗೆ ಇಷ್ಟ ಆಗಿರೋ ಡ್ರೆಸ್ಗಳು ಇಂಥವು ಏನೋ ಪರ್ಚೇಸ್ ಮಾಡೋದು, ಈ ಥರ ನಿಮ್ದಾಗಿರೋ ಅಂಥ ಜೀವನದಲ್ಲಿ ಯಾರನ್ನೂ ಬೇಡ ಸಾಕು ನಂಬಿರೋದಕ್ಕೆ ನನಗೆ ಚೆನ್ನಾಗೇ ಮಾಡಿಬಿಟ್ಟಿದ್ದಾರೆ ಈ ಮನುಷ್ಯರು ಅನ್ಕೊಂತ ಕೆಲವೊಬ್ರು ಅಂತೂ ತುಂಬ ಹೀಲಾಗ್ಬಿಟ್ಟಿದ್ದೀರಾ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ಗೆ ನೋಡಿ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಬಂದು ಹಾರ್ಟ್ ಬ್ರೇಕ್ ಸಿಚುವೇಶನ್ಸಲ್ಲಿ ಇದ್ದಾರೆ. ನನ್ನನ್ನು ಹೋದರೆ ಆಕ್ಸೆಪ್ಟ್ ಮಾಡ್ತಾರೋ ಮಾಡಲ್ವೋ ಏನಂತ ಆನ್ಸರ್ ಬರುತ್ತೋ ಅನ್ನೋ ಒಂದು ಭಯ ಸಮೇತ ನಿಮ್ಮ ಪರ್ಸನ್ನಲ್ಲಿ ಇದೆ. ಆ್ಯಕ್ಚುಲಿ ನೀವು ಇಲ್ಲ ಅಂತ ಅಂದರೆ ಆ ಪರ್ಸನ್ಗೆ ನೋಡಿ ಇಲ್ಲಿ ವಾಟರ್ ಅನ್ನೋದಿದೆ, ಅದೇ ಗ್ರಿಪ್ ಅನ್ನೋದು ಇಟ್ಕೊಂಡಿದ್ದಾರೆ ನೀವು ಅಂತ ಅಂದರೆ ಆ ಪರ್ಸನ್ನು ಜಸ್ಟು ಬೌಂಡ್ರಿದಲ್ಲಿ ಇದ್ದಾರೆ. ಅಂದರೆ ಅಲ್ಲಿ ಹೆದರಿಕೆ ಆಗಿಬಿಟ್ಟು ಅವ್ರ ಮನೆಯಲ್ಲೋ ಅವ್ರ ಫ್ಯಾಮ್ಲಿದಲ್ಲೋ ಇಲ್ಲಕ್ಕ ಫ್ಯಾಮ್ಲಿ ಇಲ್ಲ ಬಿಸ್ನೆಸ್ ಪರ್ಪಸ್ ಅಂತ ಅಂದರೆ ಅಲ್ಲಿ ಮೇ ಬಿ ಹಾಲಿಡೇಸ್ ಅನ್ನೋದು ಕೊಟ್ಟಂಗೆ ಎಲ್ಲ ನೋಡಿ ಹೆವಿಯಾಗಿ ವರ್ಕ್ ಇರೋ ಪರ್ಪಸ್ಸು ಆ ಪರ್ಸನ್ ಅನ್ನೋ ಅವರು ಇರೋದಕ್ಕೆ ಆ ಥರ ಇಲ್ಲಿ
ನೀವು ಅವ್ರ ಕೈ ಬಿಟ್ಬಿಟ್ರೆ ಮತ್ತೆ ಆ ಪರ್ಸನ್ ಜೀವನ ಅನ್ನೋದು ಏನಾಗುತ್ತೆ ಅನ್ನೋ ಒಂದು ಭಯ ಸಮೇತ ನಿಮ್ಮ ಪರ್ಸನ್ನಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಮ್ಮ. ಅದಕ್ಕೋಸ್ಕರನೇ ಈಗ ನಿಮ್ಮ ಪರ್ಸನ್ ಅನ್ನೋ ಅವರು ಹಾರ್ಟ್ ಬ್ರೇಕ್ ಸಿಚುವೇಶನ್ಸ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಓಪನ್ ಅಪ್ ಯುವರ್ ಹಾರ್ಟ್ ಪ್ಲೀಸ್ ಕ್ಲಾರಿಫೈ ಮೀ ಯೂನಿವರ್ಸ್. ಓಪನ್ ಅಪ್ ಯುವರ್ ಹಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕಂತ ಅಂದರೆ ಆ ಪರ್ಸನ್ ಅನ್ನೋ ಅವರು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇಟ್ ವಿಲ್ ಹೆಲ್ಪ್ ಯು ಅಟ್ರಾಕ್ಟ್ ಮೋರ್ ಲವ್ ಅಂತ ಹೇಳ್ತಾ ಇದ್ದಾರೆ. ಅಂತ ಅಂದರೆ ನೀವಂತೆ ಮನಸ್ಸನ್ನೋದನ್ನ ಓಪನ್ ಮಾಡಿಬಿಟ್ಟು ಅಂತ ಅಂದರೆ ಇಷ್ಟು ದಿನ ಏನು ನಡೆದೈತೆ ಅಂತ ಮಾತಾಡ್ತಾ ಕುತ್ಕೊಳೋದ್ರಿಂದ ಪಾಸ್ಟನ್ನು ಬಿಟ್ಟಾಗ್ಬಿಟ್ರೆ ಫ್ಯೂಚರ್ಗೆ ಹೋಗೋ ಚಾನ್ಸಸ್ ಅನ್ನೋದು ನೀವಿರುತ್ತೆ ಅಮ್ಮ. ಅದಕ್ಕೋಸ್ಕರನೇ ಇಲ್ಲಿ ನೀವು ಏನು ಕ್ಲಾರಿಫಿಕೇಶನ್ಸು ಏನು ಮಾತಾಡಬೇಕು ಅನ್ಕೊತಾ ಇದ್ದಾರೋ ಆ ಮಾತುಗಳ ಬಗ್ಗೆ ಅಂತೆ ತುಂಬ ಕ್ಲಿಯರ್ ಕಟ್ಟಾಗಿ ನಿಮ್ಮ ಪರ್ಸನ್ ಬಂದರೆ ಮಾತಾಡಿ. ಸುಮ್ಮನೆ ನೀವು ಕ್ವಶನ್ಸ್ ಮೇಲೆ ಕ್ವಶನ್ಸ್ ಮಾಡಿದ್ರೆ ಆ ಪರ್ಸನ್ ಹೇಳಬೇಕಾಗಿರೋದನ್ನು ಸಮೇತ ಹೇಳ್ದಂಗೆ ಅಲ್ಲಿಂದ ಮತ್ತೆ ಎಸ್ಕೇಪ್ ಆಗೋ ಚಾನ್ಸಸ್ ಅನ್ನೋದು ಇದೆ. ನಿಮಗೆ ರೀಯೂನಿಯನ್ ಅನ್ನೋದು ನಡೆಯೋದು ಹತ್ರದಲ್ಲೇ ಅಂತಂದರೆ ಈ ಅಮಾವಾಸ್ಯೆ ಎನರ್ಜೀಸ್ ಅನ್ನೋದು ಕಂಪ್ಲೀಟ್ ಆದಮೇಲೆ ನಿಮ್ಮ ಪರ್ಸನ್ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ರೆಡಿ ಆಗ್ತಾರೆ. ಈಗಂತೂ ಆ ಪರ್ಸನ್ ಸಿಚುವೇಶನ್ ಎಷ್ಟು ಮಾತ್ರನೂ ಚೆನ್ನಾಗಿಲ್ಲ. 10 ಆಫ್ ಸ್ವಾರ್ಡ್ಸ್ ಎನರ್ಜಿದಲ್ಲಿ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅನ್ನೋ ಅವರು ತುಂಬ ಎಮೋಷ್ನಲ್ ಆಗಿ ಒಂದು ಪೇನ್ಫುಲ್ ಎಂಡಿಂಗ್ ಅನ್ನೋದನ್ನ ಮಾಡ್ಕೊತಾ ಇದ್ದಾರೆ ಅವ್ರ ಜೀವನದಲ್ಲಿ. ಅಂತ ಅಂದರೆ ಆ ಪರ್ಸನ್ ಹೋಗಿರೋ ಕಡೆ ವರ್ಕಾ ನೀವಾ ಅಂತ, ಇಲ್ಲ ಅಂದರೆ ಆ ಕಡೆ ಫ್ಯಾಮ್ಲಿನ ಈ ಕಡೆ ನೀವಾ ಅಂತ ಅಂದರೆ ಒಂದು ಆಲ್ರೆಡಿ ಎಂಡಿಂಗ್ ಕಂಪ್ಲೀಟ್ ಆಗಿ ಎಂಡ್ ಮಾಡ್ಕೊಬಿಟ್ಟಿದ್ದಾರೆ. ಇಲ್ಲ ಅಂತ ಅಂದರೆ ನಿಮ್ಮ ಪರ್ಸನ್ಗೆ ಬ್ಯಾಕ್ ಪೇಯ್ನ್ ಅನ್ನೋದನ್ನು ಜಾಸ್ತಿ ಇರ್ಬೋದು. ಹೆಡ್ಏಕು, ಬ್ಯಾಕ್ ಪೇಯ್ನು ಈ ಥರ, ಇಲ್ಲ ಅಂದರೆ ಲೆಗ್ಸ್ಗೆ ರಿಲೇಟೆಡ್ ಆಗಿರುವಂಥ ಡಿಸೀಸಸ್ ಅನ್ನೋದನ್ನು ನನಗೆ ಕಾಣಿಸ್ತಾ ಇದೆ. ಇಂಥ ಪ್ರಾಬ್ಲಮ್ಸಿಂದ ನಿಮ್ಮ ಪರ್ಸನ್ ಅನ್ನೋ ಅವರು ಸಫರ್ ಅನ್ನೋದನ್ನ ಹಾಕ್ತಾ ಇರ್ಬೋದು. ಸೊ ಈ ಥರ ಎನರ್ಜೀಸಲ್ಲಿ ಕಾಣಿಸ್ತಾ ಇದೆ. ಯಾರಿಗೆ ರೆಸಿಗ್ನೇಟ್ ಆಗುತ್ತೋ ಅದು ನೋಡ್ಕೊಳ್ರಿ ಅಮ್ಮ, ಓಕೆನಾ. ಸೊ ಈಗಂತೂ ಆ ಪರ್ಸನ್ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಧೈರ್ಯ ಅನ್ನೋದು ಆಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ನಮಗೆ ಆಲ್ರೆಡಿ ಇಲ್ಲಿ ನಮಗೆ ಬಂದುಬಿಡ್ತು. ಏನಕ್ಕೆ ಅಂತಂದರೆ ನೀವು ಪಾಸಿಟಿವ್ ವೈಬ್ರೇಟಿಗೆ ಬಂದುಬಿಟ್ಟು ಪಾಸಿಟಿವ್ ಆಗಿ ಇದ್ದು ನಿಮ್ಮ ಕೆರಿಯರ್ ಕಡೆ ನೀವಂತ ನೋಡ್ಕೊತಾ ಹೋಗ್ತಾ ಇರೋ ಕಾರಣದಿಂದ ಆ ಪರ್ಸನ್ ನಿಮ್ಮನ್ನು ಡೀಲ್ ಮಾಡೋದು ಥರ ಎಲ್ಲಿಂದ ಸ್ಟಾರ್ಟಪ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಪರ್ಸನ್ ಬೌಂಡ್ರಿ ಹಾಕ್ಕೊಂಡು ಆ ದೇವರು ಕೊಟ್ಟಿರೋ ಅಂಥ ಸಂಬಂಧ ಇದು, ಆ ದೇವರು ಏನು ಮಾಡ್ತಾರೋ ಮಾಡಲಿ ಅನ್ನೋ ಥರ ಆ ಪರ್ಸನ್ ಅಂತೂ ಸ್ಟೆಪ್ ತಗೊಳೋದಕ್ಕೂ ಆಗದೇನೆ ಪದೇ ಪದೇ ನಿಮ್ಮನ್ನೂ ಮುಂದಕ್ಕೆ ಕಲಿಸ್ತಾ ಇಲ್ಲ. ಆ ಪರ್ಸನು ಧೈರ್ಯ ಮಾಡ್ಕೊಂಡು ಬರ್ತಾ ಇಲ್ಲ. ಅಮ್ಮನೂ ಇಟ್ಟೆಲ್ಲ ಬೆಗ್ ಮಾಡ್ಕೊಳೋದಕ್ಕೂ ಬಿಡಲ್ಲ ಅನ್ನೋ ಥರ ಆ ಪರ್ಸನ್ ಸಿಚುವೇಶನ್ ಆಗಿಬಿಟ್ಟಿದೆ. ಇಂಥ ಧೈರ್ಯ ಇಲ್ದಂಗೆ ಏನಕ್ಕೆ ಇಷ್ಟಪಡಬೇಕು, ಏನಕ್ಕೆ ಎಲ್ಲಾನು ಎಮೋಷನ್ಸ್ನ ಹತ್ರ ಆಟ ಆಡಿಸ್ಬೇಕು, ಏನಕ್ಕೆ ಮುಂದಕ್ಕೆ ಹೋಗ್ದಂಗೆ ಪದೇ ಪದೇ ನಿಮ್ಮನ್ನು ಆ ಪರ್ಸನ್ನು ಹೋಲ್ಡ್ ಮಾಡ್ತಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊತಾ ಇರಬೇಕು. ಆ ಪರ್ಸನ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರೋದಕ್ಕೆ ತಾನೇ ನೀವು ಸಮೇತ ಜೀವನದಲ್ಲಿ ಮುಂದಕ್ಕೆ ಹೋಗ್ದೇನೆ ಆ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ಕೊತ ಎಷ್ಟು ನೀವು ಜಾಬಲ್ಲಿ ಬ್ಯುಸಿ ಇದ್ರು, ಕೆರಿಯರಲ್ಲಿ ಬ್ಯುಸಿ ಇದ್ರೂ ಸಮೇತ ಆ ಪರ್ಸನ್ ಬಗ್ಗೆ ಆ ಪರ್ಸನ್ ಯೋಚನೆ ಬಂದಾಗೆಲ್ಲ ನೀವೂ ಸಫರ್ ಅನ್ನೋದು ಆಗ್ತಾ ಇದ್ದೀರಾ. ಅದಕ್ಕೋಸ್ಕರನೇ ಈಗಂತೂ ಆ ಪರ್ಸನ್ಗೆ ಏನು ಮಾಡಬೇಕು ಒಂಥರ ರಿಗ್ರೆಟ್ ಆಗಿ, ತುಂಬ ಶೇಮ್ ಫೀಲ್ ಆಗಿ ರಿಗ್ರೆಟ್ ಆಗಿ ಫೀಲ್ ಆಗ್ತಾ ಇದ್ದಾರಮ್ಮ. ಎಲ್ಲ ಲಾಸ್ ಅನ್ನೋದನ್ನೇ ನೋಡ್ತಾ ಇದ್ದಾರೆ. ಆ ಪರ್ಸನ್ ಅಂತೂ ಬರೀ ಫೇಲ್ಯೂರಲ್ಲೇ ಇದ್ದಾರಮ್ಮ. ನೀವು ನೋಡಿದ್ರೆ ಒಳ್ಳೆ ರಾಣಿ ಥರ ನೀವು ನೋಡಿದ್ರೆ ನಿಂದೇ ಆಗಿರೋ ಅಂಥ ಒಂದು ಪ್ರಪಂಚದಲ್ಲಿ ಒಂದು ಕ್ಲಿಯರ್ ಬೌಂಡರೀಸ್ ಅನ್ನೋದನ್ನ ಹಾಕ್ಕೊಂಡು ನೀವು ನೋಡಿದ್ರೆ ಜೀವನದಲ್ಲಿ ಮುಂದಕ್ಕೆ ಅನ್ನೋದು ಹೋಗ್ತಾ ಇದ್ದೀರಾ. ಆ ಪರ್ಸನ್ ನೋಡಿದ್ರೆ ಎಲ್ಲಿ ಹೋಗಿದ್ದಾರೋ ಅಲ್ಲೇ ಸ್ಟಕ್ ಎನರ್ಜಿದಲ್ಲೇ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಹೇಗೆ ಸಾಧ್ಯ? ನನ್ನ ಪರ್ಸನ್ 1 ಡೇ 2 ಡೇಸ್ ಬಿಟ್ಟು ನನಗೆ ಕಾಲರ್ ಮೆಸೇಜ್ ಮಾಡ್ತಾ ಇತ್ತಲ್ವ, ಈ ಕಾಲರ್ ಮೆಸೇಜ್ ಅನ್ನೋದನ್ನು ನನಗೆ ಬರ್ತಾ ಇಲ್ವಲ್ಲ ಅನ್ನೋ ಥರ ನಿಮ್ಮ ಪರ್ಸನ್ ಈಗ ತುಂಬ ರಿಗ್ರೆಟ್ ಆಗಿ ಫೀಲ್ ಆಗ್ತಾ ಇದ್ದಾರೆ. ಎಲ್ಲ ನಾನೇ ಮೆಶಪ್ ಮಾಡಿಕೊಂಡೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಪರ್ಸನ್ ಜೀವನ ನೋಡಿದ್ರೆ ಎಲ್ಲೋ ಹೋಗ್ಬಿಟ್ಟು ಕಾಡಲ್ಲಿ ಹಾಕಿದ್ರೆ, ಎಲ್ಲಿ ಡಿಸರ್ಟಲ್ಲಿ ಹಾಕಿದ್ರೆ ಹೇಗಿರುತ್ತೆ, ಬರೀ ಸ್ಯಾಂಡ್ ಬಿಟ್ಟು ಏನೂ ಇರಲ್ಲ ಅಂತ ಅಂದರೆ ಈವನ್ ನಡೆಯೋದಕ್ಕೂ ಸಾಧ್ಯ ಆಗಲ್ಲ, ಬಿಸಿಲು ಬಿಟ್ಟು ಏನೂ ಇರಲ್ಲ. ಆ ಥರ ನಿಮ್ಮ ಪರ್ಸನ್ ಜೀವನ ಬರೀ ಕಷ್ಟಗಳಲ್ಲೇ ಮುಗಿತಾ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮ್ಮ ಹತ್ರ ಇದ್ರೆ ಮಾತ್ರನೇ ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ ಈ ಥರ ನ್ಯೂ ಆಪರ್ಚುನಿಟೀಸು ಜೀವನದಲ್ಲಿ ಗ್ರೋತ್ ಅನ್ನೋದು ನಿಮ್ಮ ಹತ್ರ ಇದ್ರೇ ಚೆನ್ನಾಗಿ ನೋಡ್ತೀನಿ, ಲಕ್ಸುರಿ ಆಗಿರೋ ಅಂತ ಲೈಫ್ ಅನ್ನೋದು ಬರುತ್ತೆ ಅಂತ ಯೋಚನೆ ಮಾಡ್ಕೊತ ಇದ್ದಾರಮ್ಮ. ಅಂದರೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬಿಟ್ಟು ಹೋಗುವಾಗ ಕನ್ಫೆಷನ್ ಅಂತ ಹೇಳ್ತಾ ಇದ್ದಾರೆ. ಕನ್ಫೆಷನ್ ಅಂತ ಅಂದರೆ ಯಾರೋ ಹೇಳಿರೋ ಮಾತುಗಳನ್ನ ನಂಬಿಕೊಂಡು ನಿಮ್ಮಿಂದ ಬಿಟ್ಕೊಂಡು ಹೋಗಿದ್ದಾರೆ. ಈ ಪರ್ಸನ್ ಹತ್ರ ಜೀವನ ಚೆನ್ನಾಗಿರಲ್ವೇನೋ ಅನ್ನೋ ರೇಂಜಲ್ಲಿ ಹೋಗಿದ್ದಾರೆ. ಆದರೆ ಆ ಪರ್ಸನ್ಗೆ ಅರ್ಥ ಆಗಿರೋದು ನಿಮ್ಮಿಬ್ಬರನ್ನು ದೂರ ಮಾಡೋದಕ್ಕೆ ಮಿಡಿಲಲ್ಲಿ ಒಂದು ಪರ್ಸನ್ ಬಂದು ಈ ಮಾತುಗಳನ್ನ ಹೇಳಿದ್ದಾರೆ ಅಂತ ಆ ಪರ್ಸನ್ ಅರ್ಥ ಮಾಡ್ಕೊಳೋದಕ್ಕೆ ತುಂಬ ಟೈಮ್ ಅನ್ನೋದು ಕಳೆದೋಗಿದೆ. ಆ ಥರ ಆ ಪರ್ಸನ್ ಅಂತೂ ಈಗಂತೂ ಎಲ್ಲಿ ಹೋಗಿದ್ದಾರೋ ಅಲ್ಲಿ ನೋಡಿ ಅವ್ರ ಸಿಚುವೇಶನ್ ಅನ್ನೋದು ಒಂದು ಬಂದಿ ಅಂತ ಅಂದರೆ
ಪ್ರಿಷನ್ನಲ್ಲಿ ಅಂದರೆ ಕಟ್ಟಾಗ್ದಂಗೆ ಆಗೋಗ್ತಾ ಇದೆ ಅಮ್ಮ. ಅವ್ರ ಜೀವನದಲ್ಲಿ ಸಂತೋಷ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಆದರೆ ನಿಮಗೆ ಇವೆಲ್ಲ ವಿಷಯಗಳು 100% ನಿಮ್ಮ ಪರ್ಸನ್ ಅನ್ನೋ ಅವರು ಹೇಳೋದು ಇಲ್ಲ. ಅವ್ರ ಜೀವನದಲ್ಲಿ ಏನು ನಡೆದಾಯ್ತು ಏನಕ್ಕೆ ಅಂತ ಅಂದರೆ ಈ ಪರ್ಸನ್ ಇಂಟ್ರೋವರ್ಸಿ ಪರ್ಸನ್, ಎಲ್ಲ ಒಳಗಡೆನೆ ಮನಸ್ಸಲ್ಲೇ ಇಟ್ಕೊತಾರೆ ಹೊತ್ತು ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮೋಡ್ಗೆ ಅನ್ನೋದು ಬರೋದೇ ಇಲ್ಲ. ಅದಕ್ಕೋಸ್ಕರನೇ ಈಗಂತೂ ಅವ್ರ ಜೀವನದಲ್ಲಿ ಸಮೇತ ಪ್ರತಿಯೊಂದು ಬರ್ಡನ್ ಆಗೇ ಹೋಗ್ತಾ ಇದ್ದಾರೆ. ನೀವು ನೋಡಿದ್ರೆ ಒಳ್ಳೆ ಲಾಯಲ್ಟಿ ಇರೋ ಅಂಥ ಪರ್ಸನ್ಸು ಹೇಳಿದ್ರೆ ನಿಮಗೆ ನಿಜ ಅನ್ನೋದೇ ಬೇಕು, ನನಗೆ ಇನ್ನು ಸುಳ್ಳುಗಳು ಹೇಳಿ ಹೇಳಿ ಸುಸ್ತಾಗ್ಬಿಟ್ಟಿದೆ, ನನಗೆ ಸುಳ್ಳುಗಳು ಅನ್ನೋದು ಹೇಳೋದಕ್ಕೆ ಬರಬೇಡ ಅಂತ ನೀವು ಸಮೇತ ಇಲ್ಲಿ ಸ್ಟ್ರಿಕ್ಟ್ ಆಗಿ ಆ ಪರ್ಸನ್ ವಿಷಯದಲ್ಲಿ ಇದ್ದೀರಾ ಅಂತ ಅಂದರೆ ಕ್ಲಾರಿಟಿ ಕೊಡು, ಇಲ್ಲ ಅಥವಾ ಕಮಿಟ್ಮೆಂಟ್ ಕೊಡು, ಅಥವಾ ನೀನು ಏನು ಹೇಳ್ಬೇಕು ಅನ್ಕೊಂತೀಯೋ ಕ್ಲಿಯರ್ ಕಟ್ಟಾಗಿ ನೀನು ಮಾತಾಡ್ಬಿಟ್ಟು ಬೇಕಂತ ಅಂದರೆ ಇರೋಂಗಿದ್ರೆ ಇರ್ಬೋದು, ಇಲ್ಲ ಅಂತಂದರೆ ಜೀವನದಿಂದ ಹೋಗ್ಬೋದು ಅಂತ ನೀವು ಸಮೇತ ಸ್ಟ್ರಿಕ್ಟ್ ಆಗಿದ್ದೀರಾ. ಅದಕ್ಕೋಸ್ಕರನೇ ಆ ಪರ್ಸನ್ಗೆ ಏನು ಮಾಡಬೇಕು ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಹೇಗೆ ಅಂತ ಅಂದರೆ ನಿಮ್ಮ ಹತ್ರ ಇದ್ರೆ ಜೀವನ ಹೇಗಿರುತ್ತೆ ಅನ್ನೋದು ಆ ಪರ್ಸನ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರನೇ ಈಗ ಇಲ್ಲಿ ಎಸ್ ಅಂತ ಬರ್ತಾ ಇದೆ. ಆ ಪರ್ಸನ್ ಚೇಂಜ್ ಆಗಿಬಿಟ್ಟು ನಿಮ್ಮ ಜೀವನದಲ್ಲಿ ಬರೋ ಚಾನ್ಸಸ್ 100% ಇದೆ. ಏನಕ್ಕೆ ಅಂದರೆ ಪಾಸ್ಟಲ್ಲಿ ನಿಮ್ಮ ಹತ್ರ ಈಗೋ ಅಂತ ತೋರಿಸಿರೋ ಅಂತ ನಿಮ್ಮ ಪರ್ಸನ್ ಯಾರಿದ್ದಾರೋ ಈಗ ಕಪ್ಸ್ ಎನರ್ಜಿಗೆ ಬಂದಿದ್ದಾರೆ. ಕಪ್ಸ್ ಎನರ್ಜಿ ಅಂತ ಅಂದರೆ ಆ ಪರ್ಸನಲ್ಲಿ ಇರೋ ಅಂಥ ಈಗೋನೆಸ್ ಎಲ್ಲ ಫೆಡಪ್ ಆಗಿಬಿಟ್ಟಿದೆ, ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅವೆಲ್ಲನೂ ಯಾಕಂತ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸಲ್ಲಿ ಹೋದ್ಮೇಲೆ ಬರೀ ಪೊಲೀಸ್ ಸ್ಟೇಷನ್ಸು ಕೇಸುಗಳು ಇವು ಬಿಟ್ಟು ನಿಮ್ಮ ಪರ್ಸನ್ ಜೀವನದಲ್ಲಿ ಏನೂ ಇಲ್ಲ. ಅಂಥವೆಲ್ಲ ನಡೆದ ಮೇಲೆ ಯೂನಿವರ್ಸ್ ಅನ್ನೋ ಅವರೇ ಹೊಡೆದು ನಿಮ್ಮ ಪರ್ಸನ್ಗೆ ಪನಿಷ್ಮೆಂಟ್ ಮಾಡಿ ಮಾಡಿ ಎಲ್ಲನೂ ಒಂದು ಬುದ್ಧಿ ತರಿಸಿದ್ದಾರೆ ಅಂತ ಹೇಳ್ಬೋದಮ್ಮ. ಅದಕ್ಕೋಸ್ಕರನೇ ಆ ಪರ್ಸನ್ ಈಗ ನಿಮಗೆ ಒಂದು ಚಿಕ್ಕ ಆಫರ್ನಿಂದ ಹೆಂಗಾದರೂ ಸಮೇತ ಆ ಪರ್ಸನ್ನಿಂದ ಮೆಸೇಜಸ್ಸು ಡೈರೆಕ್ಟಾಗಿ ಬರಲ್ಲ. ಜಸ್ಟ್ ನೀವೇನಾದರೂ ಸ್ಟೇಟಸಲ್ಲಿ ಇಟ್ಟಿದ್ರು ಹಾರ್ಟ್ ಸಿಂಬಲ್ ಕಳಿಸೋದು ಅಥವಾ ಏನಾದ್ರೂ ಆ ಸಿಂಬಲ್ ಬಂದರೂ ಎಷ್ಟು ಬಂದಿಲ್ಲ ಅಂತ ಅಂದರೆ ಎಷ್ಟು ಅನ್ನೋ ಥರ ಅಂತ ಆ ಪರ್ಸನ್ನು ಇವೆಲ್ಲ ನನ್ನ ಮನಸ್ಸಲ್ಲಿ ನಡೆದಿದೆ ಅಂತಲೂ ಖಂಡಿತ ಹೇಳಲ್ಲಮ್ಮ. ಯಾಕಂತ ಅಂದರೆ ಆ ಪರ್ಸನ್ ಜೀವನದಲ್ಲಿ ಟೂ ಆಪ್ಷನ್ಸ್ ಅನ್ನೋದು ಅಂತಂದರೆ ನೀವಾ ಇನ್ನೊಬ್ಬರು ಅನ್ನೋ ರೇಂಜಲ್ಲಿ ಆಪ್ಷನ್ಸಲ್ಲಿ ನೋಡ್ಕೊಂಡು ಹೋಗಿರೋ ಅಂಥ ಪರ್ಸನ್ ಪ್ರೀವಿಯಸ್ಸಲ್ಲಿ ಆ ಪರ್ಸನ್ ಕಳಿಸೋ ಮೆಸೇಜು ಸಮೇತ ಹೇಗಿರುತ್ತೆ ಅಂತ ಅಂದರೆ ಇದು ಕಳಿಸಿದ್ರೆ ಎಷ್ಟು ಕಳಿಸಿಲ್ಲ ಅಂದರೆ ಎಷ್ಟು ಅನ್ನೋ ಥರ ಇರುತ್ತೆ ಅಂತ ಅಂದರೆ ಒಂದು ಆರ್ಡರ್ ಮಾಡ್ದಂಗೆ ಇರುತ್ತೆ ಅಮ್ಮ ನಿಮ್ಮ ಪರ್ಸನ್ ಕಳಿಸೋ ಮೆಸೇಜು ಸಮೇತ. ಇದು ನೀವು ನೋಡಿದ್ರೆ ಇನ್ನು ಅಯ್ಯದ್ ಬೈಕೊಂಡ್ರು ಏನೋ ಒಂದು ಈ ಪರ್ಸನ್ ಈ ಮೆಸೇಜ್ ಕಳಿಸ್ಬೇಕಿತ್ತು ನನಗೆ ಏನು ಯೂಸ್ ಇದೆ ಅದನ್ನಲ್ಲಿ ನಿಮ್ಮ ಪರ್ಸನ್ನು ಮಾತಾಡೋ ಲ್ಯಾಂಗ್ವೇಜ್ ಸಮೇತ ಡಿಫ್ರೆಂಟಾಗೇ ಇರುತ್ತೆ ಅಮ್ಮ. ಯಾಕಂತ ಅಂದರೆ ಆ ಪರ್ಸನ್ನು ಹಳೆಯ ವಿಷಯಗಳನ್ನ ಮತ್ತೆ ರಿಮೆಂಬರ್ ಮಾಡ್ಕೋಬೇಕು ಅನ್ಕೊತಾ ಇಲ್ಲ. ಈಗ ಮತ್ತೆ ನ್ಯೂ ಸ್ಟಾರ್ಟಪ್ ಅಂತ ಅಂದರೆ ಹಳೇದು ಹೌದು ಹಳೇದಲ್ಲಿ ಆಗಿದೆ ಏನು ಅವೆಲ್ಲ ಮತ್ತೆ ರಿಟರ್ನ್ ತರೋದಕ್ಕೆ ಆಗುತ್ತೆ. ಸುಮ್ಮನೆ ಹಳೆ ಕತೆ ಪುರಾಣ ಅನ್ನೋದು ಏನಕ್ಕೆ ಇಟ್ಕೊಂಡಿರ್ತೀಯಾ ಹೇಳು ಅನ್ನೋ ಒಂಥರ ನಿಮ್ಮ ಪರ್ಸನ್ ಅನ್ನೋ ಅವರು ಮಾತಾಡ್ತಾ ಇರ್ತಾರಮ್ಮ. ಅವರು ಈವನ್ ಲವ್ ಲ್ಯಾಂಗ್ವೇಜಸ್ ಸಮೇತ ತುಂಬ ಡಿಫ್ರೆಂಟಾಗಿ ಇರುತ್ತೆ ಅಂತ ಅಂದರೆ ಜಸ್ಟ್ ಆರ್ಡರ್ ಮಾಡ್ದಂಗೆ ಇರುತ್ತೆ. ನಿಮಗೆಲ್ಲರೂ ಅದು ಪ್ರೀತಿ ತೋರಿಸ್ದಂಗೂ ಇರಲ್ಲ. ಏನಪ್ಪ ಇವರು ಇಷ್ಟು ನಿಮಗೆ ಎಲ್ಲರೂ ನಿಮ್ಮ ಸರೌಂಡಿಂಗಲ್ಲಿ ಇಂಪಾರ್ಟೆಂಟ್ ಕೊಡೋ ಅಂಥ ವ್ಯಕ್ತಿಗಳು ಇದ್ರೂ ಈ ಪರ್ಸನ್ ಕೋಡ್ ಲ್ಯಾಂಗ್ವೇಜ್ ಅನ್ನೋದು ಅಂತ ಅಂದರೆ ಈ ಪರ್ಸನ್ಗೆ ರಿಲೇಷನ್ಶಿಪ್ನ ಯಾವ ಥರ ಮೇಂಟೈನ್ ಮಾಡೋದು ಅನ್ನೋದು ಅಷ್ಟು ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ. ಅವರು ಏನಕ್ಕೆ ಅಂತ ಅಂದರೆ ಬೆಳೆದಿರೋ ವಾತಾವರಣ ಅನ್ನೋದು ಆ ಥರ ಇರುತ್ತೆ ಅಲ್ವಾ. ಅದಕ್ಕೋಸ್ಕರನೇ ಆ ಪರ್ಸನ್ಗೆ ಈವನ್ ಆ ರಿಲೇಷನ್ಶಿಪ್ನ ಏ ಥರ ಡೀಲ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಏನಾದರೂ ಅಂತ ಅಂದರೆ ಆ ಪರ್ಸನ್ ಮನಸ್ಸಲ್ಲಿ ಏನಿರುತ್ತೋ ಅದೇ ಸುಮ್ಮನೆ ಹೇಳ್ಕೊತ ಹೋಗೋ ಅಂಥ ಪರ್ಸನ್. ಆದರೆ ನೀವಂತ ಅಂದರೆ ನಿಮ್ಮ ಪರ್ಸನ್ಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಈಗಂತೂ ಹೆವಿ ವರ್ಕು ಹಾರ್ಡ್ ವರ್ಕ್ ಇರೋದ್ರಿಂದ ನಿಮ್ಮ ಹತ್ರ ಕಾಂಟ್ಯಾಕ್ಟು ಇಲ್ಲ, ಕಮ್ಯುನಿಕೇಷನ್ ಅನ್ನೋದು ಮಾಡೋದಕ್ಕೆ ಪಾಸಿಬಲ್ ಅನ್ನೋದು ಆಗ್ತಾ ಇಲ್ಲ. ಆ ಪರ್ಸನ್ ಎಲ್ಲಿ ಹೋಗಿದ್ದಾರೋ ಅಲ್ಲಿ ತುಂಬ ಹೆವಿ ಹಾರ್ಡ್ ವರ್ಕ್ ಅನ್ನೋದನ್ನು ಮಾಡ್ಕೊತಾ ಇದ್ದಾರಮ್ಮ. ತುಂಬಾ ಸ್ಲೋ ಆಗಿ ಆ ಪರ್ಸನ್ ಸ್ಟೆಪ್ ತಗೊಳೋದು ಅನ್ನೋದು ನಡೆಯುತ್ತೆ. ಫಾಸ್ಟ್ ಆಗಿ ಅಂತೂ ಮಾತಾಡೋಕ್ಕೆ ಆಗಲ್ಲ ಆ ಪರ್ಸನ್ಗೆ. ಏನಕ್ಕೆ ಅಂತಂದರೆ ಇಲ್ಲಿ ಬಾಟಮ್ ಆಫ್ ದ ಡೇಕ್ ಆ ಪರ್ಸನ್ ಸ್ಲೋ ಆಗಿ ಸ್ಟೆಪ್ ಅನ್ನೋದು ತಗೊಂಡ್ರೂ ಸಮೇತ ಇನ್ ಕೇಸ್ ನಿಮ್ಮ ಹತ್ರಕ್ಕೆ ಬಂದಿದ್ದಾರೆ ಅಂತ ಅಂದರೆ ಈ ಸಾರಿ ನೆಕ್ಸ್ಟ್ ಟೈಮ್ ಅನ್ನೋದು ಆ ಪರ್ಸನ್ ಕ್ಲಿಯರ್ ಕಮ್ಯುನಿಕೇಷನ್ ಅನ್ನೋದನ್ನು ಮಾಡಬೇಕು ಅಂತ ಅನ್ಕೊತಾ ಇದ್ದಾರೆ. ಪದೇ ಏನು ಆನ್ ಅಂಡ್ ಆಫ್ ಸಿಚುವೇಶನ್ಸು ಜಗಳ ಮಾಡೋದು ಆ ಪರ್ಸನ್ಗೂ ಸಮೇತ ತುಂಬ ಟಯರ್ಡ್ ಅನ್ನೋದು ಆಗಿಬಿಟ್ಟಿದ್ದಾರೆ ಈ ರಿಲೇಷನ್ಶಿಪ್ ಪರವಾಗಿ. ಅದಕ್ಕೋಸ್ಕರನೇ ಕೆಲವೊಬ್ಬರು ಮೂವ್ ಆನ್ ಅಂತ ಬರ್ತಾ ಇದೆ. ಪ್ಲೀಸ್ ಕ್ಲಾರಿಫಿಕೇಶನ್ ಕೊಡಿ ಯೂನಿವರ್ಸ್ ಮೂವ್ ಆನ್ಗೆ. ಏನಕ್ಕೆ ಅಂತ ಅಂದರೆ ಇನ್ನು ಈ ಪರ್ಸನ್ ಮಾಡಿರೋ ಅಂಥ ಕೆಲಸಗಳಿಗೆ ಸಮ್ ಮೆಂಬರ್ಸ್ ಅಂತೂ ಟಯರ್ಡ್ ಅನ್ನೋದು ಆಗಿಬಿಟ್ಟು ಅರೆ ಈ ಪರ್ಸನ್ ಹತ್ರ ಜೀವನ ಇದ್ದರೆ ಇನ್ನು ವೇಸ್ಟ್ ಆಫ್ ಟೈಮ್, ಈ ಪರ್ಸನ್ಗೆ ಇಷ್ಟವರೆಗೂ ನಾನು ಚಾನ್ಸ್ ಅನ್ನೋದು ಕೊಟ್ಟಿದ್ದೆ ಹೆಚ್ಚಾಗ್ಬಿಟ್ಟಿದೆ, ಇನ್ನು ಬೇಡ ಇಂಥ ಪರ್ಸನ್ ಜೀವನದಲ್ಲಿ ಇದ್ದರೆ ಎಷ್ಟು ಇಲ್ಲ ಅಂತ ಅಂದರೆ ಎಷ್ಟು ಅಂತ ಒಂದು ಇಂಡಿಪೆಂಡೆನ್ಸ್ ಆಗಿರೋ ಅಂಥ ಜೀವನ ಅನ್ನೋದನ್ನ ನೀವು ಮಾಡ್ತಾ ಇದ್ದೀರಾ. ತುಂಬ ಹ್ಯಾಪಿಯಾಗಿ ನಿಂದಾಗಿರೋ ಒಂದು ಕ್ವೀನ್ ಥರ ಅಮ್ಮ ನೀವಂತೂ. ಅಂದರೆ ಇಂಡಿಪೆಂಡೆನ್ಸ್ ಆಗಿದ್ದರೂ ಸಮೇತ ಕಾನ್ಫಿಡೆಂಟ್ ಆಗಿ ಲೈಫ್ ಅನ್ನೋದನ್ನ ಲೀಡ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಸಾಕು ಇಷ್ಟಪಟ್ಟಿದ್ದೀನಿ, ನನ್ನ ಎನರ್ಜೀಸ್ ಅನ್ನೋದನ್ನ ಇನ್ವೆಸ್ಟ್ ಮಾಡಿದ್ದೀನಿ. ಆದರೆ
ನನ್ನ ಕಡೆ ತಪ್ಪಿಲ್ಲ ಅಂದರೂ ಪ್ರತಿಯೊಂದು ಸತಿ ನಾನೇ ಏನಕ್ಕೆ ಅನಿಸ್ಕೋಬೇಕು ಅಂತ ನೀವು ಏನು ಅಂತ ನಿಮ್ಮ ಪರ್ಸನ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀರಾ. ಏನು ಅಂತ ಅಂದರೆ ನಿಮಗೆ ಅಲ್ಲ ಈಗೋ ಅನ್ನೋದು ಇರೋದು. ನೀನು ಏನು ಅನ್ಕೊಂಡು ಸಾಧನೆ ಮಾಡಿಕೊಂಡು ನನ್ನ ಲೈಫು ನನ್ನ ಕೆರಿಯರ್ ಅಂತ ನೀನು ಹೇಗೆ ಹೋಗ್ಬಿಟ್ಟಿದೀಯೋ ಅಂತ ಅಂದರೆ ನಾನು ಹೇಳ್ತಾ ಇರೋ ಮಾತುಗಳಿಗೂ ಸಮೇತ ನೀನು ಕೇರ್ ಮಾಡ್ದಂಗೆ ನಿನ್ನ ಜೀವನದ ಕಡೆ ನೀನು ಏ ಥರ ಕಾನ್ಸಂಟ್ರೇಷನ್ ಅನ್ಕೊಂತ ನಾನು ಅನ್ಕೊಂಡಿರೋದೇ ನಾನು ಸಾಧನೆ ಮಾಡಬೇಕು ಅಂತ ಹೇಗೆ ಹೋಗಿದೀಯೋ ಅಹಂಕಾರದಿಂದ. ಸೊ ಅದೇ ಅಹಂಕಾರ ನನ್ನಲ್ಲಿ ಇದೆ. ಏನಕ್ಕಂತ ಅಂದರೆ ನಾನು ಇಷ್ಟಪಟ್ಟಿರೋದಕ್ಕೆ ನಿನ್ನ ಹತ್ರ ತಲೆ ಅನ್ನೋದನ್ನ ಬಾಗಿಸಿದ್ದೀನಿ. ಆದರೆ ನೀನೇನು ಮಾಡಿದೀಯಾ, ನನ್ನ ಮಾತುಗೂ ಸಮೇತ ನಿನ್ನ ಪ್ರಿಫರೆನ್ಸ್ ಅನ್ನೋದು ಕೊಟ್ಟಂಗೆ ನೀನು ಅನ್ಕೊಂಡಿರೋದು ಸಾಧನೆ ಮಾಡೋದಕ್ಕೋಸ್ಕರ ಎಮೋಷನ್ಸ್ ಜನಗಳನ್ನೆಲ್ಲ ದೂರ ಮಾಡಿಕೊಂಡು ನಿನ್ನ ಈಗೋ ನಿನ್ನ ಪ್ರೌಡ್ ಕೊಬ್ಬು ಅನ್ನೋದನ್ನ ತೋರಿಸ್ಕೊಂಡು ಜನಗಳಲ್ಲಿ ಮುಂದಕ್ಕೆ ಹೋಗ್ಬಿಟ್ಟೆ ಅಲ್ವಾ. ಏನು ಸಾಧನೆ ಮಾಡಿದೀಯಾ ನೀನಂತಾನು. ಇವಾಗ ಏನು ಬಂತು, ಎಲ್ಲಿ ಹೋಗಿದೀಯೋ ಅಲ್ಲೆಲ್ಲ ಪೊಲೀಸ್ ಸ್ಟೇಷನ್ಸು ಕೇಸುಗಳು ಬಿಟ್ಟು ಏನು ನಡೀತಾ ಇದೆ ಅಂತ ನೀವು ಸಮೇತ ಮಾತು ಅನ್ನೋದು ಹೇಳಿದ್ದಾರೆ. ಆ ಪರ್ಸನ್ಗೂ ಅರ್ಥ ಆಗ್ತಾ ಇದೆ. ಏನಕ್ಕೆ ಅಂತ ಅಂದರೆ ಆ ಪರ್ಸನ್ಗೆ ಈಗ ಟ್ರಾನ್ಸ್ಫರ್ಮೇಷನ್ ಅನ್ನೋದು ನಡೀತಾ ಇದೆ. ಪ್ರೀವಿಯಸ್ ಅಲ್ಲಿ ಏ ಥರ ನಿಮ್ಮ ಪರ್ಸನ್ ಪೋರ್ಟ್ರೇಟ್ ಮಾಡಿದ್ದಾರೆ ನಿಮ್ಮ ಹತ್ರ, ನಿಮಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋ ಅಂಥ ಜಾಗದಲ್ಲಿ ಇಂಪಾರ್ಟೆಂಟೇ ಇಲ್ದಂಗೆ ಆ ಪರ್ಸನ್ ಹೋಗ್ಬಿಟ್ಟಿದ್ದಾರೆ. ಈಗ ನನ್ನ ಪರ್ಸನ್ನ ಮೀಟ್ ಮಾಡಿಸು, ಒಂದು ಡಿವೈನ್ ಟೈಮ್ ಅನ್ನೋದು ಕೊಡು, ನಮಗೆ ರೀಯೂನಿಯನ್ ಮಾಡಿಸು ಅಂತ ಅಂದರೆ ಆ ದೇವ್ರ ಸಮೇತ ನಿಮಗೆ ಕೊಟ್ಟಿರೋ ಅಂಥ ಪೇಯ್ನ ಫೇಸ್ ಮಾಡ್ದೇನೆ ಏ ಥರ ಕಲಿಸ್ತಾರೆ. ಆ ಪರ್ಸನ್ ಏನಾದರೂ ಸ್ವಲ್ಪ ಲೆಸನ್ಸ್ ಅನ್ನೋದು ನಿಮ್ಮ ವ್ಯಾಲ್ಯೂ ಅನ್ನೋದು ತಿಳ್ಕೊಂಡಿದ್ರೆ ತಾನೇ ಆ ಡಿವೈನ್ ಟೈಮ್ ಅನ್ನೋದು ನಿಮಗೂ ಕೊಟ್ಬಿಟ್ಟು ಮತ್ತೆ ಹ್ಯಾಪಿನೆಸ್ ಕೊಡೋದಕ್ಕೆ. ಪದೇ ನೀವೇ ನೋವು ಅನ್ನೋದು ತಿಂತಾ ಇದ್ರೆ ಆ ಪರ್ಸನ್ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಏನು ಯೂಸ್ ಇದೆ. ಆ ಪರ್ಸನ್ ಸಮೇತ ಏನು ಮಾಡಬೇಕು, ಒಂದು ಸ್ಟೆಪ್ ಅನ್ನೋದನ್ನ ತಗೋಬೇಕಲ್ವಾ. ಇಷ್ಟ ಇದ್ರೆ ಸಾಕಾಗಲ್ವಾ, ಆ ಇಷ್ಟ ಯಾವ ರೇಂಜಲ್ಲಿದೆ ಅಂತ ನಿಮ್ಗೂ ಹೇಳಬೇಕಲ್ವಾ. ಅದಕ್ಕೋಸ್ಕರನೇ ಆ ಪರ್ಸನ್ ಈಗೋನೇ ಆ ಪರ್ಸನ್ನ ಒಂಥರ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕ್ವೀನ್ ಆಫ್ ವ್ಯಾನ್ಸು ಬಂದಿದೆ, ಕ್ವೀನ್ ಆಫ್ ವ್ಯಾನ್ಸ್, ಕಿಂಗ್ ಆಫ್ ವ್ಯಾನ್ಸ್ ಅನ್ನೋದು ಬಂದಿದೆ. ಆ ಪರ್ಸನ್ ಪ್ರೌಡಿಶ್ ನೇಚರಿಂದ ಹೋಗಿರೋದು ಎಷ್ಟು ಚೆನ್ನಾಗಿದೆ ನೋಡಿಬಿಟ್ಟು. ಇಲ್ಲಿ ಏನಕ್ಕೆ ಕೆಲವೊಬ್ಬರು ಜೀವನದಲ್ಲಿ ಮೂವ್ ಆನ್ ಆಗೋ ಸಿಚುವೇಶನ್ಸ್ ಅಂತ ಅಂದರೆ ಇನ್ನು ಫೆಡಪ್ ಆಗಿಬಿಟ್ಟಿದ್ದಾರೆ ಜೀವನದಲ್ಲಿ, ಬೇಡಪ್ಪ ಈ ರಿಲೇಷನ್ಶಿಪ್ ಅಂತ ಅವು ಎಂಡ್ ಮಾಡ್ಕೊಳೋದಕ್ಕೆ ಕೆಲವೊಬ್ಬರು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಏನಕ್ಕೆ ಅಂದರೆ ಆ ಪರ್ಸನ್ನು ಪ್ರೀವಿಯಸ್ಸಲ್ಲಿ ಮಾಡಿರೋ ಅಂಥ ಅಹಂಕಾರ, ಏನು ಅಹಂಕಾರ ಇತ್ತೋ, ಏನು ಈಗೋ ಇತ್ತೋ, ನನ್ನ ಲೈಫೇ ನನಗೆ ಇಂಪಾರ್ಟೆಂಟು. ಆ ಪರ್ಸನ್ ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗೆ ಮಾತಾಡಬೇಕು, ಮಿಕ್ಕಿರೋ ಟೈಮಲ್ಲಿ ನೀವು ಸೈಲೆಂಟ್ ಆಗಿರಬೇಕು. ನೀವು ಸ್ಟೆಪ್ ತಗೊಂಡ್ರೆ ಮಾತ್ರ ಆ ಪರ್ಸನ್ಗೆ ಕೋಪ ಸಿಟ್ಟು ಬರೋದು, ಬ್ಲ್ಯಾಕ್ ಮಾಡೋದು, ಕೆಲವೊಬ್ಬರನ್ನ ನಾಟ್ ರೀಚಬಲ್ ಇಡೋದು, ಇಲ್ಲ ಅಂತಂದರೆ ಸ್ವಿಚ್ ಆಫ್ ಮಾಡೋದು, ಈ ಥರ ಕೆಲಸಗಳನ್ನು ಮಾಡಿಬಿಟ್ಟಿದ್ದೀರಾ. ಇದಕ್ಕೋಸ್ಕರನೇ ನನಗೆ ಏನು ಇಷ್ಟು ಕರ್ಮ, ನನಗಂತೂ ನಾನು ಒಂದು ಎಜುಕೇಟೆಡ್ ಪರ್ಸನೇ ಅಲ್ವಾ, ನನಗೂ ನನ್ನ ಕಾಲ ಮೇಲೆ ನಿಲ್ತ್ಕೊಳೋ ಅಷ್ಟು ಧೈರ್ಯ ಇದೆ ಅಲ್ವಾ ಅಂತಂದರೆ ನನಗೋಸ್ಕರ ನಾನು ಸ್ಟ್ಯಾಂಡ್ ತಗೊಳೋ ಅಂತ ಎನರ್ಜಿ ಇದ್ರೂ ಸಮೇತ ನಾನು ಏನಕ್ಕೆ ಇಷ್ಟು ಪ್ರಿಫರೆನ್ಸ್ ಈ ಪರ್ಸನ್ಗೆ ಕೊಡ್ತಾ ಹೋಗ್ತಾ ಇದ್ದೀನಿ ಅಂತ ಸೆಲ್ಫ್ ರಿಯಲೈಸೇಷನ್ ಅನ್ನೋದನ್ನ ನೀವು ಮಾಡ್ಕೊಂಡಿದ್ದೀರಮ್ಮ. ಅದಕ್ಕೋಸ್ಕರನೇ ನೀವು ಆ ಪರ್ಸನ್ಗೆ ತಕ್ಕಟ್ಟಾಗಿ ಇಲ್ಲಿ ನೋಡಿ, ಇಲ್ಲಿ ಕ್ವೀನ್ ಆಫ್ ವ್ಯಾನ್ಸ್ ಎನರ್ಜಿ, ಕಿಂಗ್ ಆಫ್ ವ್ಯಾನ್ಸ್ ಎನರ್ಜಿ ಬಂದಿದೆ. ನಿನಗೆ ದುರಂಕಾರ ಇದ್ರೆ ನೀನ ಹತ್ರ ಇಟ್ಕೊಂಡು, ನನ್ನ ದುರಂಕಾರ ನನಗೂ ಇದೆ. ನಿನಗೆ ಯಾವಾಗಂತೂ ರಿಯಲೈಸೇಷನ್ ಆಗಿ ನನ್ನ ಅನ್ಕೊಂತೀಯೋ, ನಿನ್ನ ಜೀವನದಲ್ಲಿ ನನ್ನ ಪರ್ಸನ್ ಅಂತ ನಾನು ಯಾವಾಗ ಅನ್ಕೊಂತೀಯೋ ಆಗಲೇ ಬಾ. ಅಷ್ಟುವರೆಗೂ ನೀನು ಚೇಂಜ್ ಆಗಿಲ್ಲ ಅಂತಂದರೆ ನನ್ನ ಜೀವನದಲ್ಲೇ ಬರಬೇಡ. ಆ ದೇವರು ಸಮೇತ ನಿಮ್ಮ ಮುಖ ಸಮೇತ ತೋರಿಸೋದೇ ಬೇಡ ಅನ್ನೋ ರೇಂಜಲ್ಲಿ ನಿಮ್ಮ ಪರ್ಸನ್ಗೆ ಧೀಟಾಗಿ ಕ್ವಶನ್ ಅನ್ನೋದನ್ನ ಹೇಳ್ಕೊಂಡು ಹೋಗ್ಬಿಟ್ಟಿದ್ದೀರಮ್ಮ. ಅದಕ್ಕೋಸ್ಕರನೇ ಆ ಪರ್ಸನ್ ಈಗ ಡೇಟ್ ನೈಟ್ ಮಾಡಬೇಕು ಅಂತ ನಿಮ್ಗೆ ಅನ್ಕೊತಾ ಇದ್ದಾರೆ. ಅಂತ ಅಂದರೆ ಒಂದು ಡಿನ್ನರ್ ಪಾರ್ಟಿ ಅನ್ನೋದನ್ನ ಅರೇಂಜ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರಮ್ಮ. ಎಲ್ಲಾದರೂ ನಿಮ್ಮನ್ನು ಔಟ್ಸೈಡ್ ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಡಿನ್ನರು ಅಂತ ಅಂದರೆ ನೀಟಾಗಿ ಸಂತೋಷವಾಗಿ ಕುತ್ಕೊಂಡು ಆ ಪರ್ಸನ್ ಮನಸ್ಸಲ್ಲಿ ಏನಿದೆ ಅಂತ ಓಪನ್ ಅಪ್ ಆಗಬೇಕು ಅಂತ ನಿಮಗೆ ಡೇಟ್ ನೈಟ್ಗೆ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಆ ಪರ್ಸನ್ ಬಂದು ಎಲ್ಲಿದ್ದಾರೋ ಅಲ್ಲಿ ಎಷ್ಟು ದಿನ ಅಂತ ಎಮೋಷನ್ಸ್ ಅನ್ನೋದನ್ನ ಹೈಡ್ ಮಾಡ್ಕೊತಾ ಇರೋದಕ್ಕಾಗುತ್ತೆ. ಎಷ್ಟು ದಿನ ಆಗಲ್ವಲ್ಲ, ಯಾವುದೋ ಒಂದು ದಿನ ಆದ್ರೂ ಓಪನ್ ಅಪ್ ಆಗಬೇಕು. ಹೌದು, ಆ ಪರ್ಸನೇ ಬರ್ತಾರೆ, ಆ ಪರ್ಸನೇ ನಮ್ಮ ಹತ್ರ ಚೆನ್ನಾಗಿ ನೋಡ್ಕೊತಾರೆ ಅಂತ ನೀವು ಎಷ್ಟು ದಿನ ಇರ್ತೀರಾ? ನಿಮ್ಮದು ಒಂದು ಲೈಫೇ ಅಲ್ವಾ. ಅದಕ್ಕೋಸ್ಕರ ನೀವಂತೂ ನಿಮ್ಮ ಕಡೆ ಸ್ಟೆಪ್ ಅನ್ನೋದು ತಗೊಳ್ಳೋ ಅಷ್ಟೊತ್ತಿಗೆ ನಿಮ್ಮ ಪರ್ಸನ್ಗೆ ಭಯ ಆಗಿಬಿಟ್ಟು ಇನ್ನು ನಾನು ಸ್ಟೆಪ್ ತಗೊಂಡಿಲ್ಲ ಅಂತ ಅಂದರೆ ನನ್ನ ಲೈಫಿಂದ 100% ಅನ್ನೋದು ಹೋಗ್ಬಿಡ್ತಾರೆ ಅಂತ ನಿಮ್ಮ ಜೊತೆ ಅಲ್ಲಿ ಇದ್ರೆ ಮಾತ್ರನೇ ಈ ಥರ ಹ್ಯಾಪಿ ಫ್ಯಾಮಿಲಿ ಅನ್ನೋದನ್ನ ಲೈಫ್ನ ಲೀಡ್ ಮಾಡ್ಬೋದು ಅಂತ ಆ ಪರ್ಸನ್ಗೆ ಕ್ಲಾರಿಟಿ ಅನ್ನೋದು ಬಂದ್ಬಿಟ್ಟಿದೆ ಅಮ್ಮ. ಅಂದರೆ ನಿಮ್ಮನ್ನೇ ಒಂದು ಮ್ಯಾರೇಜ್ ಮೆಟೀರಿಯಲ್ ಆಗಿ ನೋಡ್ತಾ ಇದ್ದಾರೆ. ಆ ಪರ್ಸನ್ ಡೇ ಡ್ರೀಮಿಂಗ್ ಅಂತಲೂ ಹೇಳ್ಬೋದು. ಅಂತ ಅಂದರೆ ಆ ಪರ್ಸನ್ನು ಯಾವಾಗೂ ಕನಸು ಕಟ್ಟಿರುವಂಥ ಪ್ರಪಂಚದಲ್ಲೇ ಎಲ್ಲ ಬದುಕ್ತಾ ಇರ್ತಾರೆ. ಎಲ್ಲ ಕನಸುಗಳಲ್ಲೇ ಒಂದು ಅಪಾರ್ಟ್ಮೆಂಟ್ ಬೇಕಂದ್ರೂ ಕಟ್ಬಿಡ್ತಾರೆ. ಅಷ್ಟು ಕೆಪಾಸಿಟಿ ಇರೋ ಅಂಥ ಪರ್ಸನ್ ಆ ಪರ್ಸನ್ನು. ಏನಕ್ಕೆ ಅಂತಂದರೆ ಆ ಪರ್ಸನ್ನು ಪದೇ ನಿಮ್ಮನ್ನು ಒಂದು ಮ್ಯಾರೇಜ್ ಮೆಟೀರಿಯಲ್ ಆಗಿ ನೋಡ್ಕೊತಾ ಇದ್ದಾರೆ. ಅಂದರೆ ಮೇಲಾದರೆ ಫೀಮೇಲ್ ಆದರೆ ಮೇಲ್ ಅಂತ, ನನ್ನ ಹಸ್ಬೆಂಡು, ನನ್ನ ವೈಫು, ನನ್ನ ಮಕ್ಕಳು ಅನ್ನೋ ಥರ ಇಮ್ಯಾಜಿನ್ ಮಾಡ್ಕೊತ ವಿಜುವಲೈಸೇಷನ್
ಥಿಂಕಿಂಗನ್ನು ಅನ್ನೋದು ತುಂಬ ಜಾಸ್ತಿ ಮಾಡ್ತಾರೆ. ಡೇ ಡ್ರೀಮಿಂಗ್ ಪರ್ಸನ್ ಅಂತಲೂ ಹೇಳ್ಬೋದು ಈ ಪರ್ಸನ್ ಬಗ್ಗೆ. ಅಂದರೆ ಕನಸು ಕಟ್ಟಿರೋ ಅಂಥ ಪ್ರಪಂಚದಲ್ಲೇ ಯಾವಾಗಲೂ ಬದುಕ್ತಾ ಇರ್ತಾರೆ. ಆದರೆ ಓಪನ್ ಅಪ್ ಆಗಿಬಿಟ್ಟು ಹೇಳಿದ್ರೆ ಅಲ್ಲಿ ಏನಾದರೂ ಇದ್ರೆ ಕುತ್ಕೊಂಡು ಮಾತಾಡಿಕೊಂಡ್ರೆ ಸಾಲ್ವ್ ಆಗುವಂಥ ಪ್ರಾಬ್ಲಮ್ನ ಎಷ್ಟು ಆನ್ ಆ್ಯಂಡ್ ಆಫ್ ಸಿಚುವೇಶನು ಈಗ ನಮ್ಮ ಫೋನ್ಸಲ್ಲಿ ಬ್ಲ್ಯಾಕ್ ಲಿಸ್ಟ್ ಅದೊಂದು ಇದಾಗ್ಬಿಟ್ಟಿದೆ. ಆ ಬ್ಲ್ಯಾಕ್ ಮಾಡೋದು ಬಿಸಾಕೋದು ಇಷ್ಟ ಇಲ್ಲ ಅಂತ ಅಂದರೆ, ಇಷ್ಟ ಇದ್ದಾಗ ಮತ್ತೆ ಓಪನ್ ಮಾಡೋದು ಮಾತಾಡೋದು ಏನೋ ಅಲ್ವಾ. ಓಕೆ, ಈ ಥರ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮಗೋಸ್ಕರ ಡೇಟ್ ನೈಟ್ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ನಿಮ್ಮನ್ನು ಔಟ್ಸೈಡ್ ಕರ್ಕೊಂಡೋಗಿ ಆ ಪರ್ಸನ್ ಮನಸ್ಸಲ್ಲಿ ಇರೋ ಅಂಥ ಪ್ರತಿಯೊಂದನ್ನು ಸಮೇತ ಹೇಳಬೇಕು ಅನ್ಕೊತಾ ಇದ್ದಾರೆ. ಈಗಂತೂ ಆ ಪರ್ಸನ್ ನೀವು ಕೊಟ್ಟಿರೋ ಅಂಥ ಐಡಿಯಾಸ್ ಏನಿರುತ್ತೋ ಆ ಐಡಿಯಾಸ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೂ ರೆಡಿ ಆಗ್ತಾ ಇದ್ದಾರೆ. ತುಂಬ ಶಾರ್ಪ್ ಮೈಂಡಿಂದ ಯೋಚನೆ ಮಾಡ್ತಾ ಇದ್ದಾರಮ್ಮ. ಈ ಸಾರಿ ಆ ಪರ್ಸನ್ ಬಂದಿದ್ದಾರೆ ಅಂತಂದರೆ ನೀನು ಅನ್ನೋ ಆನ್ಸರ್ ಅನ್ನೋದನ್ನು ಹೇಳ್ಬಾರ್ದು ಅನ್ನೋ ರೇಂಜಲ್ಲಿ ಆ ಪರ್ಸನ್ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈಗ ಇಲ್ಲಿ ಇನ್ ಕೇಸ್ ಮೇ ಬಿ ಹಸ್ಬೆಂಡ್ ವೈಫ್ ಆಗಿದ್ರೆ ಡೈವರ್ಸ್ವರೆಗೂ ಕೆಲವೊಬ್ಬರು ಹೋಗಿದ್ದಾರೆ. ಸಾಕಪ್ಪ, ಇನ್ನು ಎಕ್ಸ್ಪೀರಿಯನ್ಸ್ ಅನ್ನೋದು ಈ ಪರ್ಸನ್ ಹತ್ರ ಜಾಸ್ತಿ ಆಗಿಬಿಟ್ಟಿದೆ ಅಂತ ಬ್ರೇಕಪ್ಗೂ ಕೆಲವೊಬ್ಬರು ರೆಡಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ಆ ಪರ್ಸನ್ನು ನಿಮ್ಮ ಕಡೆ ಅನ್ನೋದು ನೀವಂತ ಅಂದರೆ ಪ್ಯಾಷನೇಟ್ ಎನರ್ಜಿ ಇದೆ, ನೀವಂತ ಅಂದ್ರೇ ಪ್ರಾಣ. ಅದಕ್ಕೋಸ್ಕರನೇ ಸ್ಲೋ ಆಗಿ ಅಂತಂದರೆ ಫಾಸ್ಟಾಗಿ ಬಂದು ಆ ಪರ್ಸನ್ ಇಷ್ಟ ಅಂದಿದ ತಕ್ಷಣ ನೀವು ಒಪ್ಪಲ್ವಲ್ಲ. ಅದಕ್ಕೋಸ್ಕರನೇ ಆ ಪರ್ಸನ್ ಪ್ಲ್ಯಾನ್ ಮಾಡ್ಕೊತ ನಿಮ್ಮ ಕಡೆಗೆ ಜರ್ನಿ ಅನ್ನೋದು ಸ್ಟಾರ್ಟ್ ಮಾಡಿದ್ದಾರೆ. ಹೇಗಾದರೂ ಆ ಪರ್ಸನ್ ಕಾಲು ಮೆಸೇಜ್ ಬಂದಿಲ್ಲ ಅಂದ್ರೂ ಕೆಲವೊಂದು ಸಾರಿ ಆ ಪರ್ಸನೇ ಬಂದು ನಿಮ್ಮ ಮುಂದೆ ನಿಲ್ತ್ಕೊಳೋ ಚಾನ್ಸೂ ಇದೆ. ಏನಕ್ಕಂದರೆ ಸಿಚುವೇಶನ್ನು ಡೈವರ್ಸ್ವರೆಗೂ ಹೋಗ್ದೇನೆ ಈ ಥರ ಆದ್ರೂ ಸಿಚುವೇಶನ್ ಬ್ಯಾಲೆನ್ಸ್ ಮಾಡಬೇಕು ಅಂತ ಆ ಪರ್ಸನ್ ಅನ್ಕೊತಾ ಇದ್ದಾರೆ. ಈಗಂತೂ ಎಲ್ಲಿ ದೂರ ಹೋಗಿದ್ದಾರೋ ಅಲ್ಲಿ ನಿಮ್ಮ ಪರ್ಸನ್ಗೆ ಮನಿ ಎರ್ನಿಂಗು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾರ್ಟ್ ಚಕ್ರ ಅನ್ನೋದನ್ನು ಓಪನ್ ಆಗಿದೆ ಅಮ್ಮ. ಅದಕ್ಕೋಸ್ಕರನೇ ಪದೇ ಪದೇ ನಿಮ್ಮನ್ನು ರಿಮೆಂಬರ್ ಮಾಡ್ಕೊತ ನಿಮ್ಮನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊತ ನೀವು ಮುಂದಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಪರ್ಸನ್ನು ಸಮೇತ ಮುಂದಕ್ಕೆ ಜೀವನದಲ್ಲಿ ಹೋಗ್ತಾ ಇಲ್ಲ ಅಂತ ಈಗ ಆ ಪರ್ಸನ್ಗೆ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಒಂದು ಬುದ್ಧಿ ಅನ್ನೋದು ಬಂದ್ಬಿಟ್ಟಿದೆ ಅಮ್ಮ. ಯೂನಿವರ್ಸ್ ಅನ್ನೋ ಅವರೇ ಒಳ್ಳೆ ಬುದ್ಧಿ ಅನ್ನೋದನ್ನ ಕೊಟ್ಬಿಟ್ಟು ಚೇಂಜ್ ಮಾಡಿಬಿಟ್ಟು ಆ ಪರ್ಸನ್ ಅನ್ನೋ ಅವರು ನಿಮ್ಮನ್ನ ಆ ಪರ್ಸನ್ಗೆ ಯಾವ ಥರ ಬೇಕೋ ಯೂನಿವರ್ಸ್ ಅನ್ನೋ ಅವರೇ ತುಂಬ ಪುಷಪ್ ನಿಮ್ಮ ಕಡೆಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬ ಜೆನ್ಯೂನ್ ಆಗಿ ಹಾರ್ಡ್ ವರ್ಕ್ ಆಗಿ ಆ ಪರ್ಸನ್ನು ಎಲ್ಲರಿಗೂ ಇಂಪಾರ್ಟೆಂಟ್ ಕೊಡ್ತಾರೆ, ಎಲ್ಲರಿಗೂ ಟೈಮ್ ಕೊಡ್ತಾರೆ. ನಿಮ್ಮ ವಿಷಯಕ್ಕೆ ಬರೋ ಅಷ್ಟಿಗೆ ಟೈಮು ಕೊಡಲ್ಲ, ಇಂಪಾರ್ಟೆಂಟು ಇರಲ್ಲ. ಆ ಮಾತಾಡೋ ವಿಧಾನದಲ್ಲಿ ಸಮೇತ ತುಂಬ ಲಾಟ್ ಆಫ್ ಚೇಂಜ್ ಅಪ್ ಅನ್ನೋದನ್ನ ಇರುತ್ತೆ. ಸೊ ಮೆಜಿಷಿಯನ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಸಾರಿ ಹೋದರೆ ನನ್ನ ಪರ್ಸನ್ ಯಾವ ಥರ ಗ್ರಿಪ್ಪಲ್ಲಿ ಇಟ್ಕೋಬೇಕು ಅನ್ನೋ ಒಂದು ರೇಂಜಲ್ಲಿ ಆ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಆ ಪರ್ಸನ್ನು ಸಮೇತ ಸ್ಟಕ್ ಎನರ್ಜಿದಲ್ಲಿ ಇದ್ದಾರೆ. ಅದಕ್ಕೋಸ್ಕರನೇ ಸ್ಲೋ ಆಗಿ ನಿಮ್ಮ ಜೀವನದಲ್ಲಿ ಬರಲೇಬೇಕು ಅನ್ನೋ ಒಂದು ಯೋಚನೆಯಲ್ಲಿನೂ ಭಯಂಕರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ಆ ಪರ್ಸನ್ ನಿಯರ್ ಬೈ ಈ ಅಮಾವಾಸ್ಯೆ ಎನರ್ಜೀಸ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಆ ಪರ್ಸನ್ ನಿಮ್ಮ ಹತ್ರ ಈ ಥರ ಒಂದು ಕಪ್ ಆಫರ್ ತಗೊಂಡು ನಿಮ್ಮ ಜೀವನದಲ್ಲಿ 100% ಬರೋ ಚಾನ್ಸಸ್ ಇದೆ. ಅಟ್ಲೀಸ್ಟ್ ಕಮ್ಯುನಿಕೇಷನ್ ಆಗದೆ ಇರೋ ಅವ್ರಿಗೆ ಕಮ್ಯುನಿಕೇಷನ್ ಆಗೋ ಚಾನ್ಸಸ್ಸು ಸಮೇತ ಇದೆ ಅಮ್ಮ. ಸೊ ಇಲ್ಲ ನಮ್ಮ ಇದು ಜನರಲ್ ವಿಡಿಯೋ ನಿಮ್ಮ ಕಣ್ಮುಂದೆಗೆ ಯಾವಾಗ ಬರುತ್ತೋ ಆವಾಗಲೇ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಇದೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಓಕೆನಾ? ನನ್ನ ವಿಡಿಯೋ ಅನ್ನೋದು ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲೇ ತೋರಿಸ್ಬಿಟ್ಟು ಹೇಳಿದ್ದೀನಿ. ನಿಮಗೆ ಏನಾದರೂ ಲೋ ಎನರ್ಜಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಹತ್ರ ಬ್ರಾಸ್ಲೆಟ್ಸ್ ಅನ್ನೋದು ಅವೈಲೇಬಲ್ ಆಗಿರುತ್ತೆ. ಡಾಲರ್ಸು, ಬ್ರಾಸ್ಲೆಟ್ಸು, ಇಲ್ಲ ಕರಂಗಲಿ ಮಾಲ ಬೇಕು ಅಂದ್ರೂ ಇರುತ್ತೆ. ಬೇಕು ಅನ್ನೋ ಅವರು ಈಗ ಅಮಾವಾಸ್ಯೆ ಅನ್ನೋದು ಬರ್ತಾ ಇದೆ ನಿಯರ್ ಬೈ, ಇವೆಲ್ಲ ಬೇಕಂದರೆ ಬುಕ್ ಮಾಡ್ಕೊಳ್ರಿ. ಬುಕ್ ಮಾಡ್ಕೊಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಅಂದರೆ ನಾವು ಪೂಜೆ ಮಾಡಿ ಕೊಡೋದ್ರಿಂದ ನಿಮಗೆ ಅದು ವೇರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ. ನೆಗೆಟಿವ್ಗೆ ಹೋಗೋ ಚಾನ್ಸಸ್ ಅನ್ನೋದು ಇರಲ್ಲ. ಓಕೆನಾ? ಏನಾದರೂ ನಿಮ್ಗೆ ಏನಾದರೂ ಐಟಮ್ಸ್ ಅನ್ನೋದು ಬೇಕು ಅನ್ನೋಂಗಿದ್ರೆ ಫುಲ್ ಅಮೌಂಟು ಪೇ ಮಾಡಿದ್ರೆ ಮಾತ್ರನೇ ನಾನು ಬುಕ್ ಮಾಡಿ ತರಿಸಿ ಪೂಜೆ ಮಾಡಿ ಕೊಡೋದು ಆಗುತ್ತೆ. ನಾವು ಮತ್ತೆ ಅಮೌಂಟ್ ಕೊಡ್ತೀವಿ, ಮತ್ತೆ ಹಾಕ್ತೀವಿ ಅನ್ನೋಂಗಿದ್ರೆ ದಯವಿಟ್ಟು ಯಾರೂ ನನಗೆ ಮೆಸೇಜು ಸಮೇತ ಮಾಡೋದಕ್ಕೆ ಹೋಗಬೇಡಿ. ಸೊ ಫುಲ್ ಅಮೌಂಟ್ ಪೇ ಮಾಡಿದ್ಮೇಲೆ ನಾನು ಐಟಮ್ಸ್ ತರಿಸ್ಬಿಟ್ಟು ಇದೆಲ್ಲ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ ಮತ್ತೆ ನನಗೆ ಆಲ್ರೆಡಿ ಪ್ರೀವಿಯಸ್ ಒಂದು ನಮಗೆ ಎಕ್ಸ್ಪೀರಿಯೆನ್ಸ್ ಅನ್ನೋದು ಆಗಿದೆ. ಅಕ್ಕ ತರಿಸಿ, ಅಕ್ಕ ಪೂಜೆ ಮಾಡಿಸಿ ನಾವು ತಗೊತೀವಿ ಅಂದ್ರೂ ತುಂಬ ಜನ ಅನ್ನೋದು ಈ ಥರನೇ ತಗೊಂಡಿಲ್ಲ. ಅದಕ್ಕೋಸ್ಕರನೇ ಮತ್ತೆ ನಾನು ಅಷ್ಟೇ ಅಲ್ವಾ, ನನ್ನ ವೀಡಿಯೋಸೇ ನಿಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಂದರೆ ಒಂದು ಸಾರಿ ಮನುಷ್ಯನ ನಂಬ್ತಾರೆ, ನಂಬಿದ ಮೇಲೆ ಮತ್ತೆ ಕೆಲವೊಬ್ಬರು ಮಾಡೋ ಅಂಥ ಕೆಲಸಗಳಿಗೆ ಎಲ್ಲರಿಗೂ ಬ್ಲೇಮ್ ಅನ್ನೋದು ಆಗಿಬಿಡ್ತಾ ಇರುತ್ತೆ. ಸೊ ಅಂಥ ಸಿಚುವೇಶನ್ಸ್ ನೀವು ತಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ಈ ಥರ ಮಾತಾಡ್ತಾ ಇದ್ದೀನಿ ಅಂತ. ಯಾರಿಗಾದ್ರೂ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆದ್ರೇ ಅಲ್ವಾ, ಅದಕ್ಕೋಸ್ಕರ. ಓಕೆನಾ? ಇಟ್ ಈಸ್ ಆಲ್ ಫಾರ್ ಟುಡೇ. ಬಾಯ್.